Hi everybody, this is video lecture number 7 on gravitation. So in the previous class you have learned what is the meaning of gravitational potential energy and gravitational potential. So in this class we are going to learn what is the meaning of escape speed or escape velocity. So let you give an example for that one. So ಹಿಂದಿನ ಕ್ಲಾಸಲ್ಲಿ ನೀವು ನೋಡಿದ ಹಾಗೇನೆ ಫಸ್ಟು ಏನು ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಲೆಟ್ ಅಸ್ ಅಸ್ಯೂಮ್ ದಟ್ ದಿಸ್ ಈಸ್ ಆಫ್ ಎನ್ ಅರ್ತ್. ಸೊ ಇಲ್ಲಿ ಒಂದು ಅರ್ತ್ ಇದೆ ಅಂತ ಅನ್ಕೊಂತ ಹೋಗೋಣ. ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ ಈಸ್ ಆಫ್ ಎನ್ ಅರ್ತ್ ಆ್ಯಂಡ್ ದಿಸ್ ಈಸ್ ಆಫ್ ಎನ್ ಸರ್ಫೇಸ್. ಓಕೆ, ಸೊ ಈ ಪಾಯಿಂಟಲ್ಲಿ ಎಲ್ಲೋ ಸ್ಯಾಟಲೈಟ್ ಇತ್ತು ಅಂತ ಅನ್ಕೊಂತ ಹೋಗೋಣ. ಸೊ ಈ ಒಂದು ಸ್ಯಾಟಲೈಟ್ನ ಅರ್ತ್ ಸರ್ಫೇಸ್ ಮೇಲೆ ತೊಗೊಂಬರಬೇಕಾದ್ರೆ ಸೊ ಅಂದರೆ ಆರೋ ಮಾರ್ಕ್ನ ಈ ರೀತಿ ಹಾಕೊತಾ ಇದ್ದೀನಿ. ಸೊ ದಿಸ್ ಈಸ್ ಆಫ್ ಆನ್ ಡೈರೆಕ್ಷನ್ ಆಫ್ ದಿ ಡಿಸ್ಪ್ಲೇಸ್ಮೆಂಟ್, ರೈಟ್? ಸೊ ಡಿಸ್ಪ್ಲೇಸ್ಮೆಂಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅರ್ತ್ ಸರ್ಫೇಸ್ ಮೇಲೆ ತೊಗೊಂಬರ್ತಾ ಇದ್ದೀವಿ. ಬಟ್ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆಫ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್, ಹೌದಲ್ವಾ? ಸೊ ಗ್ರಾವಿಟೇಷನಲ್ ಫೋರ್ಸು ಅಟ್ರಾಕ್ಷನ್ ಈ ರೀತಿ ಇದೆ, ಸಾರಿ. ಸೊ ದಿಸ್ ಇಸ್ ಆಫ್ ಇನ್ ಗ್ರಾವಿಟೇಷನಲ್ ಫೋರ್ಸ್ ಡೈರೆಕ್ಷನ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಇಸ್ ಆಲ್ಸೋ ಇನ್ ದಿ ಸೇಮ್ ಡೈರೆಕ್ಷನ್. ಸೊ ಈ ಥರ ಒಂದು ಕಾನ್ಸೆಪ್ಟ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ವಿ ವಿಲ್ ಕಾಲ್ ದಟ್ ಒನ್ ಆಸ್ ಎ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಬಟ್ ನಾವು ಈಗ ಏನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಲೆಟ್ ಅಸ್ ಅಸ್ಯೂಮ್ ದಟ್ ದಿಸ್ ಇಸ್ ಆಫ್ ಎನ್ ಅರ್ತ್. ನಾವು ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಈ ಒಂದು ಆಬ್ಜೆಕ್ಟ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲೋ ಅಂದರೆ ಬೇರೆ ಪ್ಲಾನೆಟ್ಸ್ ಕಡೆಗೆ ತಗೊಂಡೋಗಿ ಬಿಡಬೇಕು. ಸೊ ಬೇರೆ ಕಡೆಗೆ ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಇರುವಂಥ ಒಂದು ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿದೆ ಅದನ್ನ ರಿಮೂವ್ ಮಾಡಿ ಅಥವಾ ಅದನ್ನ ನೆಗ್ಲೆಕ್ಟ್ ಮಾಡಿ ಆ ಒಂದು ಫೋರ್ಸಲ್ಲಿ ಈ ಒಂದು ಸ್ಯಾಟಲೈಟ್ ಮೂವ್ ಆಗ್ತಾ ಹೋಗಬೇಕು. ಸೊ ಯಾವ ರೀತಿ ಅದು? ಸೊ ಲೆಟ್ ಅಸ್ ಟೇಕ್ ಒಂದು ಎಕ್ಸಾಂಪಲ್ ಹಿಯರ್. ಸೊ ಇದನ್ನ ಒಂದು ಸರ್ಫೇಸ್ ಆಫ್ ದಿ ಅರ್ತ್ ಅಂತ ತಗೊಂತಾ ಹೋಗೋಣ. ಒಂದು ಆಬ್ಜೆಕ್ಟ್ ನ ಥ್ರೋ ಮಾಡ್ತೀರಾ. ಒಂದು ಆಬ್ಜೆಕ್ಟ್ ನ ಥ್ರೋ ಮಾಡಿದಾಗ ಏನಾಗುತ್ತೆ, ಎಷ್ಟೊಂದು ವೆಲಾಸಿಟಿ, ಲೆಟ್ ಅಸ್ ಟೇಕ್ ದಟ್ ಇಸ್ ಅ ವೆಲಾಸಿಟಿ v1. ಸೊ ಒಂದು ಆಬ್ಜೆಕ್ಟ್ ಮೇಲೆ ಹೋಯ್ತು, ವಾಪಸ್ ಏನಾಯ್ತು ಅರ್ತ್ ಸರ್ಫೇಸ್ ಮೇಲೆ ಡ್ರಾಪ್ ಆಗ್ತಾ ಹೋಯ್ತು. ಸೊ ನೀವೇನ್ ಮಾಡ್ತೀರಾ, ಇನ್ನೂ ಸ್ವಲ್ಪ ಫೋರ್ಸ್ ನ ಕೊಡ್ತೀರಾ. ಇನ್ನೂ ಸ್ವಲ್ಪ ಫೋರ್ಸ್ನ ಕೊಟ್ಟಾಗ v2 ಅನ್ನೋ ವೆಲಾಸಿಟಿ ಅಂತ ಅನ್ಕೊಂತೀನಿ ಮತ್ತೆ ಅರ್ತ್ ಸ್ಯಾಟಲೈಟ್ ಮೇಲೆ ಡ್ರಾಪ್ ಆಗ್ತಾ ಹೋಯ್ತು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಆಬ್ಜೆಕ್ಟ್ ಇನ್ನೂ ಎಲ್ಲಿದೆ, ಇಟ್ ಈಸ್ ಆಫ್ ಇನ್ ಇನ್ಸೈಡ್ ದಿ ಗ್ರಾವಿಟೇಷನ್ ಫೀಲ್ಡ್ ಒಳಗಡೆನೆ ಇದೆ. ಸೊ ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾವುದೋ ಒಂದು ವೆಲಾಸಿಟಿನ ತಗೊಂತೀನಿ, ಆ ವೆಲಾಸಿಟಿಯಿಂದ ನಾನೊಂದು ಆಬ್ಜೆಕ್ಟ್ ನ ಥ್ರೋ ಮಾಡಿದೆ ಅಂತ ಹೇಳಿದ್ರೆ ಅವಾಗ ಆ ಆಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ಏನಾಗಲ್ಲ, ಅರ್ತ್ ಸರ್ಫೇಸ್ ಮೇಲೆ ರಿಟರ್ನ್ ಆಗೋದಿಲ್ಲ. ಹಾಗಾದ್ರೆ ಆ ಒಂದು ವೆಲಾಸಿಟಿನ ಏನಂತ ಕರಿಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ಎಸ್ಕೇಪ್ ವೆಲಾಸಿಟಿ. ಎಲ್ಲಿಂದ ಎಸ್ಕೇಪ್ ಆಗ್ತಾ ಇದೆ? ಗ್ರಾವಿಟೇಷನ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ಎಸ್ಕೇಪ್ ಆಗಿ ಈ ಗ್ರಾವಿಟೇಷನ್ ಫೀಲ್ಡ್ ಇಂದ ಹೊರಗಡೆ ಹೋಗ್ತಾ ಇದೆ. ಅದನ್ನ ಏನಂತ ಕರಿಬೇಕು ನೀವು? ಮಿನಿಮಮ್ ವೆಲಾಸಿಟಿನ ಏನಂತ ಕರಿಬೇಕು? ಎಸ್ಕೇಪ್ ವೆಲಾಸಿಟಿ ಅಥವಾ ಎಸ್ಕೇಪ್ ಸ್ಪೀಡ್ ಅಂತ ಕರಿತಾ ಹೋಗ್ಬೇಕು. ಸೊ ಒಂಚೂರು ಕಾನ್ಸೆಪ್ಟ್ ಏನು ಅಂತ ಗೊತ್ತಾಗಿರುತ್ತೆ ಈಗ. ಸೊ ಈಗ ಫಸ್ಟ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿನಲ್ಲಿ ಏನ್ ಮಾಡ್ತಾ ಇದ್ವಿ ನಾವು, ಒಂದು ಆಬ್ಜೆಕ್ಟ್ ನ ಗ್ರಾವಿಟೇಷನಲ್ ಫೋರ್ಸ್ ಯಾವ ಡೈರೆಕ್ಷನ್ ಇತ್ತು ಅದೇ ಡೈರೆಕ್ಷನ್ ಕರೆಸ್ಕೊಂತಾ ಇದ್ವಿ. ಬಟ್ ಈಗ ಏನ್ ಮಾಡ್ತಿದೀವಿ, ಒಂದು ಆಬ್ಜೆಕ್ಟ್ ನ ಗ್ರಾವಿಟೇಷನಲ್ ಫೀಲ್ಡ್ ಇಂದ ಹೊರಗಡೆ ಕಳಿಸ್ತಾ ಹೋಗ್ತಾ ಇದೀವಿ. ಸೊ ಯಾವ್ದೊಂದು ಆ ಮಿನಿಮಮ್ ಸ್ಪೀಡ್ ನ ಏನಂತ ಕರಿಬೇಕು ನೀವು? ಎಸ್ಕೇಪ್ ಸ್ಪೀಡ್ ಅಂತ ಕರಿತಾ ಹೋಗ್ಬೇಕು. ಸೊ ಲೆಟ್ ಅಸ್ ಅನಲೈಸ್ ದ ಡೆಫಿನಿಷನ್ ಆಫ್ ಎಸ್ಕೇಪ್ ಸ್ಪೀಡ್ ಆರ್ ವೆಲಾಸಿಟಿ. So escape speed of velocity is defined as the minimum velocity with which a body should be projected from the ಎಲ್ಲಿಂದ surface of the earth so that ಏನಾಗಬಾರ್ದು, it escape from the gravitational influence of the earth. Okay, so gravitational influence of the earth ಇಂದ escape ಆಗಬೇಕು. ಎಲ್ಲಿಂದ escape ಆಗಬೇಕು? surface of the earth ಇಂದ escape ಆಗಬೇಕು. escape ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು ನಾನು? ಆ ಬಾಡಿನ ಪ್ರೊಜೆಕ್ಟ್ ಮಾಡಬೇಕು. ಪ್ರೊಜೆಕ್ಟ್ ಮಾಡಬೇಕು ಅಂದ್ರೆ ಏನ್ ಬೇಕು? ಆ ಒಂದು ಮಿನಿಮಮ್ ವೆಲಾಸಿಟಿ ಬೇಕು. ಆ ಮಿನಿಮಮ್ ವೆಲಾಸಿಟಿ ಅಂತ ಕರಿತೀವಿ ನಾವು ಎಸ್ಕೇಪ್ ವೆಲಾಸಿಟಿ ಅಂತ ಕರಿತಾ ಹೋಗ್ತೀವಿ. ಡೆಫಿನಿಷನ್ ಏನು ಅಂತ ಗೊತ್ತಾಗಿದೆಯಾ ಅಲ್ಲಿ? ಸೊ ಎಸ್ಕೇಪ್ ವೆಲಾಸಿಟಿ ಅಂತ ಹೇಳಿದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್ ದಿ ಮಿನಿಮಮ್ ವೆಲಾಸಿಟಿ ವಿತ್ ವಿಚ್ ಎ ಬಾಡಿ ಶುಡ್ ಬಿ ಪ್ರೊಜೆಕ್ಟೆಡ್ ಫ್ರಮ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಸೊ ದಟ್ ಇಟ್ ಎಸ್ಕೇಪ್ ಫ್ರಮ್ ದಿ ಗ್ರಾವಿಟೇಷನ್ ಇನ್ಫ್ಲೂಯೆನ್ಸ್ ಆಫ್ ದಿ ಅರ್ತ್. ಸೊ ಇದು ಒಂದು ಡೆಫಿನಿಷನ್ ಆಯಿತು ಅಂತ ಹೇಳಿದ್ರೆ ಇನ್ನೊಂದು ಡೆಫಿನಿಷನ್ ತುಂಬಾ ಸಿಂಪಲ್ ಆಗು ಕೂಡ ಹೇಳ್ತಾ ಹೋಗ್ಬೋದು. ಏನಂತ? ದಿ minimum velocity required. ಸೊ ಏನಕ್ಕೆ ಬೇಕಾಗಿರೋದು ಮಿನಿಮಮ್ ವೆಲಾಸಿಟಿ? ಟು ಥ್ರೋ ಆನ್ ಆಬ್ಜೆಕ್ಟ್. ಸೊ ಯಾವ ರೀತಿ ಥ್ರೋ ಮಾಡಬೇಕು? ವರ್ಟಿಕಲಿ ಅಪ್ವರ್ಡ್ಸ್. ಓಕೆ, ಸೊ ಯಾವ ರೀತಿ ಥ್ರೋ ಮಾಡ್ತಾ ಹೋಗಬೇಕು ನೀವು? ವರ್ಟಿಕಲಿ ಅಪ್ವರ್ಡ್ಸ್. ದಟ್ ವಿಲ್ ಏನಾಗಬೇಕು? ನೆವರ್ ರಿಟರ್ನ್ ಬ್ಯಾಕ್.
ಎಲ್ಲಿಗೆ? ಟು ದಿ ಸರ್ಫೇಸ್ ಆಫ್ ದಿ ಅರ್ತ್, ಬ್ಯಾಕ್ ಟು ದಿ ಸರ್ಫೇಸ್ ಆಫ್ ದಿ ಅರ್ತ್. ಅದನ್ನೇನಂತ ಕರಿತೀವಿ ಅಂತ ಹೇಳಿದ್ರೆ ಎಸ್ಕೇಪ್ ವೆಲಾಸಿಟಿ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಇನ್ನೊಂದು ಸರ್ ಡೆಫಿನಿಷನ್ ಹೇಳೋಣ. ಸೊ ಎಸ್ಕೇಪ್ ಸ್ಪೀಡ್ ಆರ್ ಎಸ್ಕೇಪ್ ವೆಲಾಸಿಟಿ ಇಸ್ ಎ ಮಿನಿಮಮ್ ವೆಲಾಸಿಟಿ ರಿಕ್ವೈರ್ಡ್ ಟು ಥ್ರೋ ಅನ್ ಆಬ್ಜೆಕ್ಟ್ ವರ್ಟಿಕಲಿ ಅಪ್ವರ್ಡ್ಸ್ ದಟ್ ವಿಲ್ ನೆವರ್ ರಿಟರ್ನ್ ಬ್ಯಾಕ್ ಟು ದಿ ಸರ್ಫೇಸ್ ಆಫ್ ದಿ ಅರ್ತ್ ಅಂಡ್ ಇಟ್ ಈಸ್ ಡಿನೋಟೆಡ್ ಬೈ ಸ್ಮಾಲ್ ಲೆಟರ್ ವಿ ಇಂದ ಡಿನೋಟ್ ಮಾಡ್ತಾ ಹೋಗ್ತೀವಿ. ಅಂಡ್ ಯೂನಿಟ್ ಈಸ್ ಆಫ್ ಮೀಟರ್ ಪರ್ ಸೆಕೆಂಡ್. ಯೂಶಲಿ ವೆಲಾಸಿಟಿಗೆ ಏನಿರುತ್ತೆ ಅದೇ ಕೂಡ ಇರ್ತಾ ಇದೆ ಇಲ್ಲಿ. ಸೊ ಯೂನಿಟ್ ಈಸ್ ಆಫ್ ಅಂತ ಕರಿಬೇಕು, ಮೀಟರ್ ಪರ್ ಸೆಕೆಂಡ್ ಅಂತ ಕರಿತಾ ಹೋಗಬೇಕು. ಸೊ ವೆಲಾಸಿಟಿಗೆ ಡೈಮೆನ್ಷನ್ ಏನ್ ಬರುತ್ತೆ? ಇಟ್ ಈಸ್ ಆಫ್ ಎಂ ಟು ದಿ ಪವರ್ 0, ಎಲ್ ಟು ದಿ ಪವರ್ 1 ಅಂಡ್ ಟಿ ಟು ದಿ ಪವರ್ -1 ಬರ್ತಾ ಹೋಗುತ್ತೆ. ಇಷ್ಟು ಗೊತ್ತಾಗಿದೆ ಏನು ಅಂತ. ಈಗ ನಾವೊಂದು ಡಿರೈವೇಶನ್ ನ ಮಾಡ್ತಾ ಹೋಗೋಣ. ಅಂದ್ರೆ ಎಕ್ಸ್ಪ್ರೆಷನ್ ಫಾರ್ ಯಾವುದಕ್ಕೆ? ಎಸ್ಕೇಪ್ ಸ್ಪೀಡ್ ಬಗ್ಗೆ ಎಕ್ಸ್ಪ್ರೆಷನ್ ನೋಡ್ತಾ ಹೋಗೋಣ. ಓಕೆ, ಸೊ ಈ ಒಂದು ಎಕ್ಸ್ಪ್ರೆಷನ್ ನೋಡೋಕ್ಕಿಂತ ಮುಂಚೆ ನೀವಿಲ್ಲಿ ಕೆಲವು ಕಾನ್ಸೆಪ್ಟ್ ನ ಅನಲೈಸ್ ಮಾಡ್ಕೊಂತ ಬರಬೇಕು. ಓಕೆ, ಸೊ ಈಗ ಅಬ್ಸರ್ವ್ ಮಾಡ್ಕೊಂತ ಬರಪ್ಪ ಇಲ್ಲಿ. ಸೊ ಲೆಟ್ ಅಸ್ ಟೇಕ್ ನಿಮ್ ಕೈಲಿ ಈಗ ಏನಿದೆ ಅಂತ ಹೇಳಿದ್ರೆ, ಓಕೆ ಸಾರಿ ಜಸ್ಟ್ ಎ ಮಿನಿಟ್. ಓಕೆ, ಸೊ ಅಬ್ಸರ್ವ್ ಮಾಡ್ರಪ್ಪ. ಸೊ ನೀವಿಲ್ಲಿ ಲೆಟ್ ಅಸ್ ಅಸ್ಯೂಮ್ ದಟ್ ದೇರ್ ಈಸ್ ಇದನ್ನ ನಿಮ್ದು ಹ್ಯಾಂಡ್ ಅಂತ ಅನ್ಕೊಂತ ಹೋಗ್ರಪ್ಪ ಇದನ್ನ. ಓಕೆನಾ? ಸೊ ಈ ಪಾಯಿಂಟ್ ಅಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ದಾರನ ಈ ರೀತಿ ಟೈ ಮಾಡ್ತಾ ಹೋಗ್ತೀನಿ. ಈ ದಾರಕ್ಕೆ ಇಲ್ಲಿ ಏನ್ ಹಾಕೊಂತೀನಿ ಅಂತ ಹೇಳಿದ್ರೆ ಒಂದು ಬಾಬ್ ನ ಹಾಕೊಂತೀನಿ ಅಂತ ಅನ್ಕೋಣ. ಈಗ ನೀವೇನಾದ್ರೂ ಇದನ್ನ ರೊಟೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಅನ್ಕೋಣ. ಸೊ ಇನಿಷಿಯಲ್ ವೆಲಾಸಿಟಿ ಲೆಟ್ ಅಸ್ ಅಸ್ಯೂಮ್ ದಟ್ ಇಟ್ ಈಸ್ v1 ಅನ್ನೋ ವೆಲಾಸಿಟಿಲಿ ಅಸಂಪ್ಷನ್ ತಗೋಣ. v1 ಅನ್ನೋ ವೆಲಾಸಿಟಿ ಅಸಂಪ್ಷನ್ ಸ್ವಲ್ಪ ಫೋರ್ಸ್ ಕೊಡ್ತೀನಿ. ಎಲ್ಲಿಂದ ಫೋರ್ಸ್ ಕೊಡ್ತಾ ಇದ್ದೀನಿ? ನಿಮ್ಮ ಹ್ಯಾಂಡ್ ಮುಖಾಂತರ ಫೋರ್ಸ್ ಕೊಡ್ತೀನಿ ಅಂತ ಅನ್ಕೋಣ. ಹ್ಯಾಂಡ್ ಮುಖಾಂತರ ಒಂದ್ ಸ್ವಲ್ಪ ಫೋರ್ಸ್ ಕೊಟ್ಟಾಗ ಇದೇನಾಗುತ್ತೆ? ಇದೆಲ್ಲ ಹಿಂಗ್ ಹೋಗ್ಬಿಟ್ಟು ಇಲ್ಲೇ ಬಿದೋಗುತ್ತೆ ಅಂತ ಅನ್ಕೊಂತ ಹೋಗಿ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಲೆಟ್ ಅಸ್ ಅಸ್ಯೂಮ್ ದಟ್ ಇಟ್ ಈಸ್ ವೆಲಾಸಿಟಿ v2. ಈ ವೆಲಾಸಿಟಿ v2 ಅಂದ್ರೆ ಸ್ವಲ್ಪ ಫೋರ್ಸ್ ಜಾಸ್ತಿ ಮಾಡ್ತೀನಿ, ಸ್ಪೀಡ್ ಜಾಸ್ತಿ ಮಾಡ್ತೀನಿ ಅಂತ ಅನ್ಕೋಣ. ಸ್ಪೀಡ್ ಜಾಸ್ತಿ ಮಾಡಿದಾಗ ಈ ಒಂದು ಬಾಬ್ ಏನಾಗುತ್ತೆ? ಸೊ ಈ ತರ ರೊಟೇಟ್ ಆಗ್ಬಿಟ್ಟು ಮತ್ತೆ ಸ್ಟಾಪ್ ಆಗ್ತಾ ಹೋಗುತ್ತೆ ಅಂತ. ಸ್ಟಾಪ್ ಆಯ್ತು, ಬಿದೋನ್, ಯಾಕಂದ್ರೆ ನಾನು ಹ್ಯಾಂಡ್ ಕೊಡುವಂತ ಫೋರ್ಸ್ ನ ಕಡಿಮೆ ಮಾಡಿದೀನಿ ಅಂತ ಅನ್ಕೋಣ. ಈಗ ಥರ್ಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಲೆಟ್ ಅಸ್ ಟೇಕ್ ದಿ ವೆಲಾಸಿಟಿ ಇಸ್ v3 ಅಂತ ಅನ್ಕೊಂತ ಹೋಗ್ತೀನಿ. ಈ v3 ನ ನೀವು ಅಪ್ಲೈ ಮಾಡಿದ ತಕ್ಷಣ ವೆಲಾಸಿಟಿ ಜಾಸ್ತಿ ಆಗಿದ ತಕ್ಷಣ ನೀವು ಅಪ್ಲೈ ಮಾಡ್ತಿರುವಂತ ಫೋರ್ಸ್ ಜಾಸ್ತಿ ಮಾಡಿದ ತಕ್ಷಣ ಈ ಒಂದು ಬಾಬು ಯಾವ್ದ್ರಲ್ಲಿ ರೊಟೇಟ್ ಆಗುತ್ತೆ ಅಂತ ಹೇಳಿದ್ರೆ v3 ಅನ್ನೋ ಸ್ಪೀಡ್ ಅಲ್ಲಿ ರೊಟೇಟ್ ಆಗ್ತಾ ಹೋಗುತ್ತೆ. ಅವಾಗ ಮಾತ್ರ ಎಕ್ಸಾಕ್ಟ್ ಆಗಿ ಏನ್ ಟ್ರೇಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸರ್ಕ್ಯುಲರ್ ಪಾತ್ ನ ಟ್ರೇಸ್ ಮಾಡ್ತಾ ಹೋಗ್ತಾ ಇದೆ ಅಂತ ಅನ್ಕೋಣ. ಓಕೆನಾ? ಈಗ ಅಬ್ಸರ್ವ್ ಮಾಡ್ಕೊಂತ ಬನ್ನಿ. ಇಲ್ಲಿ ಏನ್ ಕಾನ್ಸೆಪ್ಟ್ ನ ಅನಲೈಸ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ ಸೊ ಇಲ್ಲಿ ಹ್ಯಾಂಡ್ ಇಂದ ಅಪ್ಲೈ ಮಾಡ್ತಿರೋ ಫೋರ್ಸ್ ಯಾವುದು ಅಂತ ಕೇಳಿದ್ರೆ ಲೆಟ್ ಅಸ್ ಥಿಂಕ್ ದಟ್ ಇಟ್ ಈಸ್ ಆಫ್ ಎನ್ ಮಸ್ಕ್ಯುಲಾರ್ ಫೋರ್ಸ್ ಅಂತ ಅನ್ಕೊಂತ ಬನ್ನಿ. ಓಕೆ, ಸೊ ಯಾವ ಫೋರ್ಸ್ ಅಂತ ಅನ್ಕೊಂತ ಹೋಗ್ತೀರಾ ಮಕ್ಕಳ ಈಗ? ಸೊ ಇಟ್ ಈಸ್ ಆಫ್ ಎನ್ ಮಸ್ಕ್ಯುಲಾರ್ ಫೋರ್ಸ್. ಸೊ ಯಾವಾಗ ಮಸ್ಕ್ಯುಲಾರ್ ಫೋರ್ಸ್ v1 ಆಗಿತ್ತು ಅವಾಗ ಎಕ್ಸಾಕ್ಟ್ ಆಗಿ ಪಾತ್ ಸರ್ಕ್ಯುಲರ್ ಪಾತ್ ಟ್ರೇಸ್ ಆಯ್ತಾ? 100% ಟ್ರೇಸ್ ಆಗಿಲ್ಲ. v2 ಅನ್ನೋ ವೆಲಾಸಿಟಿಲಿ ಈ ಒಂದು ಬಾಬು ಮೂವ್ ಆದಾಗ್ಲೂ ಸರ್ಕ್ಯುಲರ್ ಪಾತ್ ಟ್ರೇಸ್ ಆಗಿಲ್ಲ. ಯಾವಾಗ v3 ಅನ್ನೋ ವೆಲಾಸಿಟಿ ಆಯ್ತು ಅವಾಗ ಮಾತ್ರ ಎಕ್ಸಾಕ್ಟ್ ಆಗಿ ಏನ್ ಟ್ರೇಸ್ ಆಗ್ತಾ ಹೋಯ್ತು? ಸರ್ಕ್ಯುಲರ್ ಪಾತ್ ಟ್ರೇಸ್ ಆಗ್ತಾ ಹೋಯ್ತು. ಹೌದಲ್ವಾ? ಹಾಗಾದ್ರೆ ಈ ಒಂದು ಮಸ್ಕ್ಯುಲಾರ್ ಫೋರ್ಸ್ ಏನ್ ಮೂಮೆಂಟ್ ಗೆ ವೆಲಾಸಿಟಿ ಕೊಡ್ತಾ ಇದೆ? v3 ಅನ್ನೋ ವೆಲಾಸಿಟಿ ಕೊಡ್ತಿದೆ ಅಂತ ಅರ್ಥ. ಓಕೆ, ಸೊ ಒಂದು ಆಬ್ಜೆಕ್ಟ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಯ್ತು ಅಂತ ಹೇಳಿದ್ರೆ ಯಾವ ವೆಲಾಸಿಟಿ ಇರುತ್ತೆ ಅಂತ ಹೇಳ್ಬೋದು? ಅಲ್ಲಿ ನೀವು ಯಾವ ವೆಲಾಸಿಟಿ ಇರುತ್ತೆ ಅಂತ ಹೇಳ್ತೀರಾ? ಕೈನೆಟಿಕ್ ಎನರ್ಜಿ ಇರುತ್ತೆ ಅಂತ ಹೇಳ್ತೀರಾ. ಈಗ ಥಿಂಕ್ ಮಾಡಿ. ಸೊ ಇಲ್ಲಿ ಮೂವ್ ಆಗ್ಬೇಕಾದ್ರೆ ಇರುವಂತ ವೆಲಾಸಿಟಿ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎನ್ ಕೈನೆಟಿಕ್ ಎನರ್ಜಿ. ಸೊ ಇಲ್ಲಿ ಹ್ಯಾಂಡ್ ಇಂದ ಅಪ್ಲೈ ಮಾಡ್ತಿರುವಂತ ಮಸ್ಕ್ಯುಲರ್ ಫೋರ್ಸ್ ನ ಸೊ ಲೆಟ್ ಅಸ್ ಥಿಂಕ್ ದಟ್ ಇಟ್ ಈಸ್ ಆಫ್ ಎನ್ ಮಸ್ಕ್ಯುಲರ್ ಫೋರ್ಸ್ 3 ಅಂತ ಅನ್ಕೊಂತೀನಿ. ಸೊ ಮಸ್ಕ್ಯುಲರ್ ಫೋರ್ಸ್ 1 ಅಪ್ಲೈ ಮಾಡಿದಾಗ ಯಾವುದೇ ಕಾರಣಕ್ಕೂ ಸರ್ಕ್ಯುಲರ್ ಪಾತ್ ಟ್ರೇಸ್ ಆಗಲಿಲ್ಲ. ಮಸ್ಕ್ಯುಲರ್ ಫೋರ್ಸ್ 3 ಆಗಿದ ತಕ್ಷಣ ಅವಾಗ ಏನಾಗ್ತಾ ಹೋಯ್ತು? ಸರ್ಕ್ಯುಲರ್ ಪಾತ್ ಟ್ರೇಸ್ ಆಯ್ತು. ಆ ಸರ್ಕ್ಯುಲರ್ ಪಾತ್ ಟ್ರೇಸ್ ಆಗಬೇಕು ಅಂತ ಹೇಳಿದ್ರೆ ಯಾರ್ ಕಾರಣ ಅಂತ ಹೇಳ್ತೀರಾ? ಯು ಕ್ಯಾನ್ ಕಾಲ್ ದಟ್ ಒನ್ ಆಸ್ ಎ ಇಟ್ ಈಸ್ ಆಫ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತಾ ಹೋಗ್ಬೋದು. ಓಕೆ, ಸೊ ಯಾವ ಫೋರ್ಸ್ ಯಾವ ಫೋರ್ಸ್ ಇರುತ್ತೆ ಇಲ್ಲಿ ಎಕ್ಸಾಕ್ಟ್ ಆಗಿ ಸರ್ಕ್ಯುಲರ್ ಪಾತ್ ಟ್ರೇಸ್ ಆಯ್ತು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎನ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತಾ ಹೋಗ್ತೀರಾ. ಹೌದಲ್ವಾ? ಹೌದಾ ಇಲ್ವಾ ಮಕ್ಕಳ?
ಸೊ ಥಿಂಕ್ ಮಾಡಿ. ಸೊ ಎಕ್ಸಾಕ್ಟ್ ಆಗಿ ಈಗ ಸರ್ಕ್ಯುಲರ್ ಪಾತ್ ಟ್ರೇಸ್ ಆಗ್ತಾ ಇದೆ. ನಮಗೆ ಸರ್ಕ್ಯುಲರ್ ಪಾತ್ ಟ್ರೇಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವ ಫೋರ್ಸ್ ಇರುತ್ತೆ ಅಲ್ಲಿ? ಸೆಂಟ್ರಿಫ್ಯೂಗಲ್ ಫೋರ್ಸ್ ಇರುತ್ತೆ, ಹೌದಲ್ವಾ? ಸೊ ವೆನ್ ಎವರ್ ದಿಸ್ ಮಸ್ಕ್ಯುಲರ್ ಫೋರ್ಸ್ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ, ಅವಾಗ ಮಾತ್ರ ಏನಾಗ್ತಾ ಹೋಗುತ್ತೆ? ಎಕ್ಸಾಕ್ಟ್ ಸರ್ಕಲ್ ಟ್ರೇಸ್ ಆಗ್ತಾ ಹೋಗುತ್ತೆ ಅಂತ ಅರ್ಥ. ಈ ಕಾನ್ಸೆಪ್ಟ್ ನೆನಪಲ್ಲಿರುತ್ತೆ ನಿಮಗೆ? ಎಸ್ ಆರ್ ನೋ? ಸೊ ಈಗ ಈ ಒಂದು ಕಾನ್ಸೆಪ್ಟ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ನೋಡಿ, ಇನ್ಸ್ಟೆಡ್ ಆಫ್ ದಿಸ್ ಹ್ಯಾಂಡ್ ಯು ಹ್ಯಾವ್ ಟು ಟೇಕ್ ದಟ್ ಒನ್ ಆಸ್ ಎ ಅರ್ತ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ಬೇಕು. ಈ ಅರ್ತ್ ಇಲ್ಲಿ ಒಂದು ಏನಿದೆ ಅಂತ ಹೇಳಿದ್ರೆ ಸ್ಯಾಟಲೈಟ್ ಇದೆ. ಓಕೆ, ಸೊ ಈ ಸ್ಯಾಟಲೈಟ್ ಎಕ್ಸಾಕ್ಟ್ ಆಗಿ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವ ಎನರ್ಜಿ ಇರುತ್ತೆ ಅಲ್ಲಿ? ಕೈನೆಟಿಕ್ ಎನರ್ಜಿ ಇರುತ್ತೆ ಅಂತ ಅರ್ಥ. ಅಲ್ಲಿ ಗೊತ್ತಾಗ್ತಿದೆ ಹೇಳ್ತಾ ಇರೋದು? ಯಾವ ಎನರ್ಜಿ ಇರುತ್ತೆ? ಕೈನೆಟಿಕ್ ಎನರ್ಜಿ. ಈ ಕೈನೆಟಿಕ್ ಎನರ್ಜಿ ಮತ್ತೆ ಇಲ್ಲಿ ಅಟ್ರಾಕ್ಟ್ ಮಾಡ್ತಿರುವಂತಹ ಫೋರ್ಸ್ ಯಾವುದು ಅಂತ ಹೇಳಿದ್ರೆ ಗ್ರಾವಿಟೇಷನಲ್ ಫೋರ್ಸ್, ಹೌದಲ್ವಾ? ಸೊ ಇಲ್ಲಿ ಅದು ಅಟ್ರಾಕ್ಟ್ ಮಾಡ್ತಿರೋದು ಯಾವುದು? ಗ್ರಾವಿಟೇಷನಲ್ ಫೋರ್ಸ್. ಎಕ್ಸಾಕ್ಟ್ ಆಗಿ ಯಾವ ಪಾತ್ ಟ್ರೇಸ್ ಆಗ್ತಾ ಇದೆ? ಸರ್ಕ್ಯುಲರ್ ಪಾತ್ ಟ್ರೇಸ್ ಆಗ್ತಿರೋದ್ರಿಂದ ಯಾವ ಫೋರ್ಸ್ ಇರುತ್ತೆ ಅಂತ ಹೇಳಿದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಇರುತ್ತೆ. ಈ ಸೆಂಟ್ರಿಫ್ಯೂಗಲ್ ಫೋರ್ಸ್ ನ ಪ್ರೊವೈಡ್ ಮಾಡ್ತಿರೋರು ಯಾರು? ಗ್ರಾವಿಟೇಷನಲ್ ಫೋರ್ಸ್ ಪ್ರೊವೈಡ್ ಮಾಡ್ತಿರೋಂಥದ್ದು. ಗೊತ್ತಾಗ್ತಿದೆ ಅಲ್ವಾ? ಅಲ್ಲಿ ಈ ಮೂರು ಕಾನ್ಸೆಪ್ಟ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಥಿಂಕ್ ಮಾಡಿ ನೋಡಿ, ಈಗ ಈ ಒಂದು ಸ್ಯಾಟಲೈಟ್ ನ ಕೈನೆಟಿಕ್ ಎನರ್ಜಿ ತುಂಬಾ ಜಾಸ್ತಿ ಆಯ್ತಪ್ಪ, ಯಾವುದಕ್ಕಿಂತ? ಗ್ರಾವಿಟೇಷನ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಗಿಂತ ತುಂಬಾ ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ? ಈ ಒಂದು ಆಬ್ಜೆಕ್ಟ್ ಈ ರೀತಿ ಹೋಗ್ತಾ ಹೋಗುತ್ತೆ, ಹೌದಲ್ವಾ? ಅದೇ ಏನಾದ್ರೂ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಸೆಂಟ್ರಿಪಿಟಲ್ ಫೋರ್ಸ್ ಆಯ್ತು ಅಂದ್ರೆ ಮಾತ್ರ ಈ ರೀತಿ ರೊಟೇಟ್ ಆಗ್ತಾ ಹೋಗುತ್ತೆ. ಯಾವಾಗ ಸೆಂಟ್ರಿಫ್ಯೂಗಲ್ ಫೋರ್ಸ್ ಜಾಸ್ತಿ ಆಗ್ತಾ ಹೋಯ್ತು ಅವಾಗ ಈ ಒಂದು ಆಬ್ಜೆಕ್ಟ್ ಏನಾಗ್ತಾ ಹೋಗ್ಬೋದು? ಅರ್ತ್ ಸರ್ಫೇಸ್ ಮೇಲೂ ಕೂಡ ಬಿದ್ದ್ಬಿಡ್ಬೋದು, ಹೌದಲ್ವಾ? ಸೊ ಅದಕ್ಕೋಸ್ಕರನೇ ಎಸ್ಕೇಪ್ ಸ್ಪೀಡ್ ನ ನೋಡ್ಬೇಕಾದ್ರೆ ಆ ಪಾಯಿಂಟ್ ಅಲ್ಲಿ ಏನ್ ನೆನ್ಪಿರ್ಬೇಕು ನಿಮ್ಗೆ? ವೆಲಾಸಿಟಿನ ನೆನ್ಪಿಟ್ಕೊಂತ ಹೋಗ್ಬೇಕು. ಅಲ್ಲಿರುವಂತಹ ವೆಲಾಸಿಟಿ ಯಾವ್ದಾಗಿರುತ್ತೆ? ಕೈನೆಟಿಕ್ ಎನರ್ಜಿ ಅನ್ನೋ ವೆಲಾಸಿಟಿ ಆಗಿರುತ್ತೆ ನಮಗೆ. ಓಕೆ, ಸೊ ನಾವೀಗ ಎಕ್ಸ್ಪ್ರೆಷನ್ ಫಾರ್ ಎಸ್ಕೇಪ್ ಸ್ಪೀಡ್ ನ ಅಬ್ಸರ್ವ್ ಮಾಡ್ಕೊಂತ ಬರೋಣ. So first, let us consider an earth having a radius of RE. Okay, radius ಏನಿದೆ ಅಂತ ಅನ್ಕೊಬೇಕು ನೀವು? RE ಅನ್ನೋಷ್ಟು ರೇಡಿಯಸ್ ಇದೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ತನಕ ಇಟ್ ಈಸ್ ಆಫ್ ಎನ್ ಸ್ಮಾಲ್ ಲೆಟರ್ ಆರ್ ಅಂತ ತಗೊಂಡಿದ್ದೀನಿ. ಸ್ಮಾಲ್ ಲೆಟರ್ ಆರ್ ಅಂತ ಹೇಳಿದ್ರೆ ಯಾವ್ದು? ಇಟ್ ಈಸ್ ಆಫ್ ಎನ್ ರೇಡಿಯಸ್ ಆಫ್ ದಿ ಗ್ರಾವಿಟೇಷನಲ್ ಫೀಲ್ಡ್ ಅಂತ ಅರ್ಥ. ಸೊ ಫಸ್ಟ್ ಪಾಯಿಂಟ್ ಏನ್ ಮಾಡ್ಕೊಂತೀನಿ ಈಗ ಅಂತ ಹೇಳಿದ್ರೆ, ಒಂದು ಆಬ್ಜೆಕ್ಟ್ ನ ಸರ್ಫೇಸ್ ಆಫ್ ದಿ ಅರ್ತ್ ಇಂದ ಎಲ್ಲಿ ಕರೆಸ್ಕೊಂತೀನಿ ಅಂತ ಹೇಳಿದ್ರೆ ಪಾಯಿಂಟ್ ಎಗೆ ಕರೆಸ್ಕೊಂತೀನಿ. ಓಕೆ, ಪಾಯಿಂಟ್ ಎ ಯಾಕೆ ಅಂತ ಹೇಳಿದ್ರೆ ನನಗೆ ಗೊತ್ತಿರುವಂತ ಡಿಸ್ಟೆನ್ಸ್ ಎಕ್ಸ್ ಅನ್ನೋ ಡಿಸ್ಟೆನ್ಸ್ ಗೊತ್ತಿದೆ. ನೆಕ್ಸ್ಟ್ ಪಾಯಿಂಟ್ ಎಲ್ಲಿಂದ ಎಲ್ಲಿಗೆ ಹೋದೆ? ಎ ಟು ಬಿ ಹೋಗ್ತೀನಿ, ಆಮೇಲೆ ಬಿ ಇಂದ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಇನ್ಫಿನಿಟಿ ತನಕ ಹೋಗ್ತಾ ಹೋಗ್ತೀನಿ. ಸೊ ನಾನೀಗ ಎಲ್ಲಿಂದ ಎಲ್ಲಿ ತನಕ ಕಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಟ್ ಈಸ್ ಫ್ರಮ್ ಸರ್ಫೇಸ್ ಆಫ್ ದಿ ಅರ್ತ್ ಇಂದ ಇನ್ಫಿನಿಟಿ ಅನ್ನೋ ಡಿಸ್ಟೆನ್ಸ್ ತನಕ ಕಳಿಸ್ತಾ ಇದ್ದೀನಿ. ಓಕೆನಾ? ಸೊ ಅಪ್ಪರ್ ಲಿಮಿಟ್ ಮತ್ತೆ ಲೋಯರ್ ಲಿಮಿಟ್ ಕನ್ಫ್ಯೂಸ್ ಆಗಬಾರ್ದು. ಸೊ ನೀವು ಮುಂಚೆ ಯಾವ್ದಪ್ಪ ಅದು? ಲೆಟ್ ಅಸ್ ಅಸ್ಯೂಮ್ ದಟ್ ಇಟ್ ಈಸ್ ಆಫ್ ಅನ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿಲಿ ಎಲ್ಲಿಂದ ಎಲ್ಲಿ ಕರೆಸ್ಕೊಂತಾ ಇದ್ರಿ? ಇಟ್ ಈಸ್ ಫ್ರಮ್ ಇನ್ಫಿನಿಟಿ ಟು ಇಟ್ ಈಸ್ ಅ ಸ್ಮಾಲ್ ಲೆಟರ್ ಆರ್ ತನಕ ಕರೆಸ್ಕೊಂತಾ ಇದ್ರಿ, ಹೌದಲ್ವಾ? ಆವಾಗ ದಿಸ್ ವಿಲ್ ಬಿಕಮ್ ದಿ ಅಪ್ಪರ್ ಲಿಮಿಟ್ ಅಂಡ್ ದಿಸ್ ವಿಲ್ ಬಿಕಮ್ ದಿ ಲೋಯರ್ ಲಿಮಿಟ್ ಆಗ್ತಿತ್ತು. ಬಟ್ ಈಗ ಎಲ್ಲಿಂದ ಎಲ್ಲಿ ಕರೆಸ್ಕೊಂತಾ ಇರೋದು? ಸರ್ಫೇಸ್ ಆಫ್ ದಿ ಅರ್ತ್ ಇಂದ ಎಲ್ಲಿ ಕಳಿಸ್ತಾ ಇದ್ದೀನಿ? ಇನ್ಫಿನಿಟಿಗೆ ಕಳಿಸ್ತಾ ಇದ್ದೀನಿ, ಹೌದಲ್ವಾ? ಸೊ ಅದಕ್ಕೋಸ್ಕರ ಕನ್ಸಿಡರ್ ಎನ್ ಅರ್ತ್ ಆಫ್ ರೇಡಿಯಸ್ ಆರ್ ಇ ಅಂಡ್ ಮಾಸ್ ಎಂ ಇ. ಲೆಟ್ ಅನ್ ಆಬ್ಜೆಕ್ಟ್ ಆಫ್ ಸ್ಮಾಲ್ ಲೆಟರ್ ಆರ್ಮ್ ಎಂ ಡಿಸ್ಪ್ಲೇಸಸ್ ಥ್ರೂ ದಿ ಪಾಯಿಂಟ್ ಎ ಥ್ರೂ ದಿ ಡಿಸ್ಟೆನ್ಸ್ ಎಕ್ಸ್. ಹೇಳ್ಬೋದಂತ ಅಲ್ವಾಂಗಂತ? ಫ್ರಮ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ದೆನ್ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಗಿವನ್ ಬೈ, ಸೊ ಎಫ್ ಈಸ್ ಈಕ್ವಲ್ ಟು ಜನರಲ್ ಫಾರ್ಮುಲಾ ಏನಪ್ಪ? ಜಿ ಇಂಟು m1 m2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇಸ್ ಆಫ್ ಜನರಲ್ ಫಾರ್ಮುಲಾ. ಸೊ ಜಿ ಇಂಟು ಫಸ್ಟ್ ಆಬ್ಜೆಕ್ಟ್ ನ ಮಾಸ್ ಏನು? ಇಟ್ ಈಸ್ ಆಫ್ ಮಾಸ್ ಆಫ್ ದಿ ಅರ್ತ್. ಸೆಕೆಂಡ್ ಆಬ್ಜೆಕ್ಟ್ ನ ಮಾಸ್ ಎಂದು ಸ್ಮಾಲ್ ಲೆಟರ್ ಎಂ ಡಿವೈಡೆಡ್ ಬೈ ಯಾವ ಆಬ್ಜೆಕ್ಟ್ ನ ಎಲ್ಲಿ ತನಕ ಕರೆಸ್ಕೊಂತಾ ಇದ್ದೀನಿ? ಪಾಯಿಂಟ್ ಎ ತನಕ ಕರೆಸ್ಕೊಂತಾ ಇದ್ದೀನಿ. ಆ ಡಿಸ್ಟೆನ್ಸ್ ಏನಿದೆ ಅಂತ ಹೇಳಿದ್ರೆ ಎಕ್ಸ್, ಅದಕ್ಕೋಸ್ಕರ ಏನ್ ಬರೀಬೇಕು? ಅದನ್ನ ಎಕ್ಸ್ ಸ್ಕ್ವೇರ್ ಅಂತ ಕರಿತೀರಾ. ಸೊ ಲೆಟ್ ಅಸ್ ಕಾಲ್ ದಟ್ ಈಕ್ವೇಶನ್ 1 ಅಂತ ಕರಿತಾ ಹೋಗೋಣ. Okay, consider an earth of radius RE and a mass ME. Let an object of mass M displaces to a point A through a distance x from the surface of the earth. Therefore, the force of attraction
ಬಿಟ್ವೀನ್ ದಿ ಪಾಯಿಂಟ್ ಎ ಈಸ್ ಗಿವನ್ ಬೈ ಅಂತ ಕರಿಬಹುದು ಎಫ್ ಇಸ್ ಇಕ್ವಲ್ ಟು ಜಿ m1 ಇಂಟು m1 ಇಂಟು m2 ಡಿವೈಡ್ ಬೈ ಆರ್ ಸ್ಕ್ವೇರ್ ಇಸ್ ಆಫ್ ಜನರಲ್ ಫಾರ್ಮುಲಾ. ಇಲ್ಲಿಗೆ ಅಪ್ಲೈ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಇದು ಬರ್ತಾ ಹೋಗುತ್ತೆ. ಈಗ ಸೊ ಲೆಟ್ ಅಂಡ್ ಆಬ್ಜೆಕ್ಟ್, ಸೊ ಈಗ ಆ ಆಬ್ಜೆಕ್ಟ್ ಎಲ್ಲಿಂದ ಎಲ್ಲಿಗೆ ಡಿಸ್ಪ್ಲೇಸ್ ಆಗ್ತಿದೆ ಅಂತ ಹೇಳಿದ್ರೆ ಲೆಟ್ ಅನ್ ಆಬ್ಜೆಕ್ಟ್ ಡಿಸ್ಪ್ಲೇಸಸ್ ಫ್ರಮ್ ಪಾಯಿಂಟ್ ಎ ಟು point B through the distance dx. ಓಕೆ, ಸೊ ನೋಡ್ಕೊಳ್ಳಿ ಇದು ಲಾಂಗ್ ಡಿಸ್ಟೆನ್ಸ್ x ಅಂತ ತಗೊಂತೀನಿ, ಶಾರ್ಟ್ ಡಿಸ್ಟೆನ್ಸ್ dx ಅಂತ ತಗೊಂತಾ ಹೋಗ್ತೀನಿ. therefore the work done is given by in moving an object from ಎಲ್ಲಿಂದ ಎಲ್ಲಿಗೆ ಪಾಯಿಂಟ್ a to point B is given by dw is equal to f. ಈಗ ನಿಮಗೆ ಹೇಳ್ಕೊಟ್ಟಿದ್ದೆ, ಸೊ w is equal to ಫಾರ್ಮುಲಾ fs cos θ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ ನಿಮಗೆ. ಸೊ w ಅಂತ ಹೇಳಿದ್ರೆ ವರ್ಕ್ ಡನ್, ಇಲ್ಲಿ ಕಂಪ್ಲೀಟ್ ವರ್ಕ್ ಡನ್ ಅಲ್ಲ, ಸ್ಮಾಲ್ ವರ್ಕ್ ಡನ್ ಆಗಿರೋದನ್ನ dw ಅಂತ ಹಾಕೊಂಡಿದ್ದೀನಿ. ಫೋರ್ಸ್ ಎಫ್ ಅಂತಾನೆ ಹಾಕೊಂಡಿದ್ದೀನಿ. ಎಸ್ ಅಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟ್, ಸೊ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗ್ತಿದೆ ಬಿಟ್ವೀನ್ ದಿ ಪಾಯಿಂಟ್ಸ್ ಎ ಅಂಡ್ ಬಿ, ಇಟ್ ಈಸ್ ಆಫ್ dx ಅಂತ ಹಾಕೊಬೇಕು ಇಂಟು cos theta. what is the value of theta here? theta ಅಂತ ಹೇಳಿದ್ರೇನು, ಇಟ್ ಈಸ್ ಎ ಆಂಗಲ್ ಬಿಟ್ವೀನ್ ದಿ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ ಅರ್ಥ. ಈಗ ಅಬ್ಸರ್ವ್ ಮಾಡ್ಕೊಂತ ಬರೋಣಪ್ಪ. ಸೊ ಗ್ರಾವಿಟೇಷನಲ್ ಫೋರ್ಸ್ ಯಾವ ಕಡೆ ಇದೆ, ಸೊ ಇಟ್ ಈಸ್ ಆಫ್ ಇನ್ ದಿಸ್ ಡೈರೆಕ್ಷನ್, ಬಟ್ ಡಿಸ್ಪ್ಲೇಸ್ಮೆಂಟ್ ಯಾವ ರೀತಿ ಇದೆ, ಇನ್ ದಿ ಸೇಮ್ ಡೈರೆಕ್ಷನ್ ಇದೆ ಅಲ್ವಾ ನಮಗೆ. ಸೊ ಎಸ್ ಆರ್ ನೋ, ಸೊ ಫೋರ್ಸು ಕೂಡ ಅಪ್ಲೈ ಸಾರಿ ಜಸ್ಟ್ ಎ ಮಿಸ್ಟೇಕ್. ಸೊ ಗ್ರಾವಿಟೇಷನಲ್ ಫೋರ್ಸು ಅಟ್ರಾಕ್ಷನ್ ಈ ಡೈರೆಕ್ಷನ್ ಅಲ್ಲಿ ಇದೆ, ಹಾಗೆ ಡಿಸ್ಪ್ಲೇಸ್ಮೆಂಟ್ ನ ಡೈರೆಕ್ಷನ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ. ಹಾಗಾದ್ರೆ ಇವೆರಡೂ ಡೈರೆಕ್ಷನ್ ಏನಾಗ್ತಾ ಹೋಯ್ತು, ಆಪೋಸಿಟ್ ಆಯ್ತು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ನಾನು ಈ ಒಂದು ಆಂಗಲ್ ನ ಈ ರೀತಿ ಬರಿತಾ ಹೋಗ್ತೀನಿ, ಅಬ್ಸರ್ವ್ ಮಾಡ್ಕೊಂತ ಬನ್ನಿ. ಸೊ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆಫ್ ಲೈಕ್ ದಿಸ್ ಡೈರೆಕ್ಷನ್, ಬಟ್ ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ವಿಲ್ ಬಿ ಆಫ್ ಲೈಕ್ ದಿಸ್ ಡೈರೆಕ್ಷನ್. ಹಾಗಾದ್ರೆ ಇವೆರಡರ ಮಧ್ಯೆ ಇರುವಂತ ಆಂಗಲ್ ಎಷ್ಟಾಯ್ತು, ಇಟ್ ಈಸ್ ಆಫ್ 180. ಸೊ ಇಲ್ಲಿ ಎಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, cos 180 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ cos 180? ಇಟ್ ಈಸ್ ಆಫ್ -1. therefore minus f into ಏನಾಗ್ತಾ ಹೋಗುತ್ತೆ, dx ಆಗ್ತಾ ಹೋಗುತ್ತೆ. that must be equal to dw. let us substitute the value of f. so f is equal to ಏನ್ ಬರುತ್ತೆ, g me into m divided by x square into ಏನಂತ ಹಾಕೊಂತೀರಾ, dx. that must be equal to dw. ಹೌದಲ್ವಾ. ಸೊ ನಾವೀಗ ಸ್ಮಾಲ್ ವರ್ಕ್ ಡನ್ ನ ಕಂಡಿಬೇಕಾ, ಕಂಪ್ಲೀಟ್ ವರ್ಕ್ ಡನ್ ನ ಕಂಡಿಬೇಕಾ, ಕಂಪ್ಲೀಟ್ ವರ್ಕ್ ಡನ್ ನ ಕಂಡಿಬೇಕು. ಸೊ ಕಂಪ್ಲೀಟ್ ವರ್ಕ್ ಡನ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಾ ಹೋಗ್ಬೇಕು, ಸೊ ಲೆಟ್ ಅಸ್ take the integration. so integrate between the limits. so limits ಯಾವ್ದು ಹೇಳಿ ಈಗ. ಸೊ ನೋಡಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ತಗೊಂಬೇಕಾದ್ರೆ ಎಲ್ಲಿಂದ ಎಲ್ಲಿ ಕರೆಸ್ಕೊಂಡ್ವಿ, ಇನ್ಫಿನಿಟಿ ಟು ಆರ್ ಕರೆಸ್ಕೊಂಡ್ವಿ. ಬಟ್ ಈಗ ಏನಾಗ್ತಾ ಇದೆ, ಸೊ ಸರ್ಫೇಸ್ ಆಫ್ ದಿ ಅರ್ತ್ ಇಂದ ಎಲ್ಲಿ ಕರೆಸ್ಕೊಂತಾ ಇದೀವಿ, ಇನ್ಫಿನಿಟಿಗೆ ಕರೆಸ್ಕೊಂತಾ ಇದೀವಿ. ಹಾಗಾದ್ರೆ ಸರ್ಫೇಸ್ ಆಫ್ ದಿ ಅರ್ತ್ ಬಂದು ಇಟ್ ಈಸ್ ಆಫ್ ಎ ಅಪ್ಪರ್ ಲಿಮಿಟ್, ಲೋಯರ್ ಲಿಮಿಟ್ ಬಂದು ಇನ್ಫಿನಿಟಿ ಬರ್ತಾ ಹೋಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ dw is equal to integration of minus g me into m divided by x square into ಏನಾಗುತ್ತೆ, dx. between the limits ಎಲ್ಲಿಂದ ಇಲ್ಲಿಗೆ, it is of re ಟು ಇನ್ಫಿನಿಟಿ. ಅಲ್ಲಿ ಬರಿಬೇಕಾದ್ರೆ ಏನ್ ಮಾಡ್ತೀವಿ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿನಲ್ಲಿ ಇನ್ಫಿನಿಟಿ ಟು ಸ್ಮಾಲ್ ಲೆಟರ್ ಆರ್ ಹಾಕೊಂತಿದ್ರಿ, ಹೌದಲ್ವಾ. ಯಾಕೆಂದ್ರೆ ಇನ್ಫಿನಿಟಿಯಿಂದ ಕರೆಸ್ಕೊಂತಾ ಇದ್ರಿ, ಬಟ್ ಇಲ್ಲಿ ಏನಾಗ್ತಾ ಇದೆ, ಆರ್ ಇ ಇಂದ ಎಲ್ಲೋ ಗೊತ್ತಿರೋ ಜಾಗಕ್ಕೆ ಕಳಿಸ್ತಾ ಇದೀವಿ, ಅದಕ್ಕೋಸ್ಕರ ಆರ್ ಇ ಟು ಇನ್ಫಿನಿಟಿ ಅಂತ ಹಾಕೊಂಡಿರೋದು. So what is the value of integration of dw? it is of w only. so next step ಅಲ್ಲಿ ಅಬ್ಸರ್ವ್ ಮಾಡ್ಕೊಂತ ಬರೋಣ. so integration of dw is of w which is equal to ಕಾನ್ಸ್ಟೆಂಟ್ ಟರ್ಮ್ಸ್ ನ ಹೊರಗಡೆ ತಕೊಂಡ್ರೆ ಏನ್ ಬರ್ತಾ ಹೋಗುತ್ತೆ, it is of minus g me into m divided into integration of re ಎಲ್ಲಿ ತನಕ, ಇನ್ಫಿನಿಟಿ ಇಂಟು 1 divided by x square ಇಂಟು ಏನಾಗುತ್ತೆ, dx. ಸೊ ವಿಚ್ ಇಸ್ ಈಕ್ವಲ್ ಟು ಮೈನಸ್ ಜಿ ಎಂ ಇ ಇಂಟು ಎಂ ಇಂಟು, ಸೊ ಇದನ್ನ ಏನಂತ ಬರೀಬಹುದು, ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ 1 divided by x square ಇತ್ತು ಅಂತ ಹೇಳಿದ್ರೆ ಯು ಹ್ಯಾವ್ ಟು ರೈಟ್ ಇಟ್ ಎಸ್ x to the power -2 ಅಂತ ಬರೀಬೇಕು. ಸೊ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ ಆಫ್ x to the power n into dx which is equal to x to the power n plus 1 divided by n plus 1 ಅಂತ
ಅಂತ ಹೇಳ್ಕೊಟ್ಟಿದ್ದೀನಿ. ಅದು ಪ್ರಕಾರ x⁻² + 1 ಡಿವೈಡೆಡ್ ಬೈ -2 + 1 ಬರುತ್ತೆ. ಅದನ್ನ ಡೈರೆಕ್ಟ್ ಆಗಿ ಬರ್ಕೊಂತಾ ಇದ್ದೀನಿ ಇಲ್ಲಿ. x⁻² + 1 ಡಿವೈಡೆಡ್ ಬೈ -2 + 1 ಬಿಟ್ವೀನ್ ದಿ ಲಿಮಿಟ್ಸ್ ಯಾವ್ದು RE ಟು ಇನ್ಫಿನಿಟಿ. ಸೊ ವಿಚ್ ಇಸ್ ಈಕ್ವಲ್ ಟು -gme ಇಂಟು m ಇಂಟು ಸೊ x⁻−1 ಬರುತ್ತೆ. ಅವಾಗ ಏನ್ ಬರಿಬೇಕು ಅದನ್ನ 1/x ಬಿಟ್ವೀನ್ ದಿ ಲಿಮಿಟ್ಸ್ RE2 ಏನಾಗುತ್ತೆ ಇನ್ಫಿನಿಟಿ. ಸೊ -2 + 1 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ -1. ಸೊ -1 ಮತ್ತೆ ಇಂಟು ಮೈನಸ್ ಮಾಡಿದ್ರೆ ಏನ್ ಬರುತ್ತೆ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ಲಿಮಿಟ್ಸ್ ನ ಅಪ್ಲೈ ಮಾಡೋಣ. ಈಗ ಲಿಮಿಟ್ಸ್ ನ ಅಪ್ಲೈ ಮಾಡಿದಾಗ GME ಇಂಟು m ಫಸ್ಟ್ ಯಾವ ಲಿಮಿಟ್ ನ ಅಪ್ಲೈ ಮಾಡಬೇಕು ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಬೇಕು. ಸೊ ಎಕ್ಸ್ ಜಾಗದಲ್ಲಿ ಫಸ್ಟ್ ಇನ್ಫಿನಿಟಿನ ಅಪ್ಲೈ ಮಾಡ್ತೀನಿ ಮೈನಸ್ ಲೋಯರ್ ಲಿಮಿಟ್ ಅಂತ ಹೇಳಿದ್ರೆ ಯಾವ್ದಾಗಬೇಕು ಇಟ್ ಈಸ್ ಆಫ್ RE ಅಂತ ಹಾಕೊಂತ ಬರ್ತೀರಾ. ಸೊ ವಿಚ್ ಇಸ್ ಈಕ್ವಲ್ ಟು GME ಇಂಟು m. ವಾಟ್ ಈಸ್ ದಿ ವ್ಯಾಲ್ಯೂ 1/∞. ಅದು ಕೂಡ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಇಟ್ ಈಸ್ ಆಫ್ 0 ಮೈನಸ್ 1 ಡಿವೈಡ್ ಬೈ RE ವ್ಯಾಲ್ಯೂ ಬರ್ತಾ ಹೋಗುತ್ತೆ. ದಟ್ ಮಸ್ಟ್ ಬಿ ಈಕ್ವಲ್ ಟು W. ಹೌದಲ್ವಾ? ವೇರ್ ದಿಸ್ W ವರ್ಕ್ ಡನ್ ಅಂತ ಹೇಳಿದ್ರೆ ಏನಂತ ಕರಿಬೇಕು ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಅ ಪೊಟೆನ್ಷಿಯಲ್ ಎನರ್ಜಿ. ದೇರ್ಫೋರ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ಏನ್ ಬರುತ್ತೆ GME ಇಂಟು m ಡಿವೈಡೆಡ್ ಬೈ RE. ಅದನ್ನ ಮೈನಸ್ ಅಂತ ಕೂಡ ಹಾಕೊಂತ ಬರ್ತೀವಿ. ವಾಟ್ ಈಸ್ ದಿಸ್ ಮೈನಸ್ ಇಂಡಿಕೇಟ್ಸ್? ಸೊ ಗ್ರಾವಿಟೇಷನಲ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್ ಅಂತ ಅರ್ಥ ಅಷ್ಟೇ, ಬೇರೆ ಇನ್ನೇನು ಕೂಡ ಇಲ್ಲ ಅಲ್ಲಿ. ಸೊ ಈಗ ನಾವೇನ್ ಕಂಡುಕೊಂಡ್ವಿ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಎನರ್ಜಿನ ಕಂಡುಹಿಡ್ಕೊಂಡ್ವಿ. ಸೊ ಲೆಟ್ ಅಸ್ ಕಾಲ್ ದಟ್ ಈಕ್ವೇಶನ್ ಆಸ್ 1 ಅಂತ ಕರಿತಾ ಹೋಗೋಣ. ಈಗ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಎಸ್ಕೇಪ್ ವೆಲಾಸಿಟಿ ಬಗ್ಗೆ ನೋಡ್ತಾ ಹೋಗ್ಬೇಕು. ಈಗ ನೋಡಿ, ಒಂದು ಆಬ್ಜೆಕ್ಟ್ ಈ ಸರ್ಫೇಸ್ ಆಫ್ ದಿ ಅರ್ತ್ ಇಂದ ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇನ್ಫಿನಿಟಿ ಅನ್ನೋ ಜಾಗಕ್ಕೆ ಹೋಗ್ತಾ ಇದೆ. ಅಂದ್ರೆ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ವೆಲಾಸಿಟಿ ಇರಲೇಬೇಕು ಅಲ್ವಾ? ಅಲ್ಲಿ ಯಾವ ವೆಲಾಸಿಟಿ ಇರುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಅನ್ ಎಸ್ಕೇಪ್ ವೆಲಾಸಿಟಿ ಅನ್ನೋ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅಂತ ಅರ್ಥ. ಹೌದಲ್ವಾ? ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ ಈಗ. ಸೊ ಇಟ್ ಈಸ್ ಆಫ್ ಸೊ ಕೈನೆಟಿಕ್ ಎನರ್ಜಿ is equal to ಜನರಲ್ ಫಾರ್ಮುಲಾ ಏನ್ ಬರ್ತದೆ ಇಟ್ ಈಸ್ ಆಫ್ ಹಾಫ್ mv² ಅಂತ ಹಾಕೊಂತೀನಿ. ಲೆಟ್ ಅಸ್ ಕಾಲ್ ದಟ್ ಈಕ್ವೇಶನ್ as 2 ಅಂತ ಕರಿತಾ ಹೋಗೋಣ. ಈಗ ನಿಮಗೆ ಮುಂಚೆ ಹೇಳ್ಕೊಟ್ಟಿದ್ದೆ ಒಂದು ಆಬ್ಜೆಕ್ಟ್ ಇಲ್ಲಿ ರಿವಾಲ್ವ್ ಆಗಬೇಕು ಅಂತ ಹೇಳಿದ್ರೆ ಕಂಡೀಷನ್ ಏನಾಗಬೇಕು ಇಟ್ ಈಸ್ ಆಫ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹಾಕೊಂತ ಬರ್ತೀವಿ. ದೇರ್ಫೋರ್ ಫ್ರಮ್ ದಿ ಈಕ್ವೇಶನ್ 1 and 2 ಸೊ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಇಟ್ ಈಸ್ ಆಫ್ ಹಾಫ್ mve² ಬರುತ್ತೆ. ಸೊ ಮಾಡ್ಯುಲಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಇರೋದ್ರಿಂದ ಇಟ್ ಈಸ್ ಆಫ್ GME ಇಂಟು m ಡಿವೈಡೆಡ್ ಬೈ ಏನಂತ ಹಾಕೊಬೇಕು ಅಬ್ಸರ್ವ್ ಮಾಡ್ಕೊಳ್ಳಿ. ಹಿಂದಿನ ಇಕ್ವೇಶನ್ ಅಲ್ಲಿ ಏನಿದೆ ಅಂತ GME ಇಂಟು m ಡಿವೈಡೆಡ್ ಬೈ RE ಅಂತ ಬರುತ್ತೆ. ಸೊ ಇಟ್ ಈಸ್ ಆಫ್ RE ಅಂತ ಹಾಕೊಂತೀನಿ. ಸೊ ಇಲ್ಲಿ ಸ್ಮಾಲ್ ಲೆಟರ್ m ಮತ್ತೆ ಸ್ಮಾಲ್ ಲೆಟರ್ m ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಈ 2 ಅನ್ನೋದನ್ನ ನ್ಯೂಮರೇಟರ್ ಕಳಿಸ್ತಾ ಹೋಗ್ತೀನಿ. ದೇರ್ಫೋರ್ VE² ಇಸ್ ಈಕ್ವಲ್ ಟು ಏನಾಗುತ್ತೆ 2 GME divided by RE, or you can also write it as VE is equal to ಏನ್ ಹಾಕೊಬೇಕು ಸ್ಕ್ವೇರ್ ರೂಟ್ ಆಫ್ 2GME divided by RE ಅಂತ ಫಾರ್ಮುಲಾ ಬರುತ್ತೆ. ಸೊ ದಿಸ್ ಇಸ್ ದಿ ಫಾರ್ಮುಲಾ ಫಾರ್ ಯಾವುದಕ್ಕೆ ಎಸ್ಕೇಪ್ ವೆಲಾಸಿಟಿ. ಈ ಒಂದು ಡಿರೈವೇಶನ್ ನಿಮಗೆ 5 ಮಾರ್ಕ್ಸ್ ಕೇಳ್ತಾ ಹೋಗ್ತಾನೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ನ ಅಬ್ಸರ್ವ್ ಮಾಡ್ಕೊಂತ ಬನ್ನಿ. ಇನ್ನೊಂದು ಫಾರ್ಮುಲಾನು ಕೂಡ ಬರಿಬಹುದು ಯಾವುದಕ್ಕೆ ಎಸ್ಕೇಪ್ ವೆಲಾಸಿಟಿಗೆ. ಸೊ ವಿ ನೋ ದಟ್ ಸ್ಮಾಲ್ ಲೆಟರ್ G ಇಸ್ ಈಕ್ವಲ್ ಟು ಕ್ಯಾಪಿಟಲ್ G ಇಂಟು ME ಡಿವೈಡೆಡ್ ಬೈ RE² ಅಂತ ಫಾರ್ಮುಲಾ ಗೊತ್ತಿದೆ ಅಲ್ವಪ್ಪ ನಿಮಗೆ. ಸೊ ಇದನ್ನ ಸ್ಪ್ಲಿಟ್ ಮಾಡ್ಕೊಂತೀನಿ. ಏನಂತ G ಇಸ್ ಈಕ್ವಲ್ ಟು GME ಡಿವೈಡೆಡ್ ಬೈ RE ಇಂಟು RE ಅಂತ ಹಾಕೊಂತೀನಿ. ಏನೋ ತಪ್ಪಾಗತ್ತಾ ಅಲ್ಲಿ? ಸೊ ಈಗ ಈ ಡಿನಾಮಿನೇಟರ್ ಇರುವಂತ RE ನ ನ್ಯೂಮರೇಟರ್ ಕಳಿಸ್ತೀನಿ. ಅವಾಗ G ಇಂಟು RE ಇಸ್ ಈಕ್ವಲ್ ಟು GME ಡಿವೈಡೆಡ್ ಬೈ RE ಬರುತ್ತಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಒಂದು ಫ್ಯಾಕ್ಟರ್ ಅಲ್ಲಿ GME ಡಿವೈಡೆಡ್ ಬೈ RE ಬದಲು ನಾನು ಏನಂತ ಬರ್ಕೊಬಹುದು ಸ್ಮಾಲ್ ಲೆಟರ್ GRE ಅಂತ ಬರಿಬಹುದಲ್ವಾ. ದೇರ್ಫೋರ್ VE ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಏನಂತ ಬರಿಬಹುದು 2
ಜಿ ಆರ್ ಇ ಅಂತ ಕೂಡ ಬರಿತಾ ಹೋಗ್ಬೋದು. ಸೊ ದಿಸ್ ಈಸ್ ದಿ ಅನದರ್ ಫಾರ್ಮುಲಾ ಫಾರ್ ಯಾವುದಕ್ಕೆ ಎಸ್ಕೇಪ್ ವೆಲಾಸಿಟಿ. ಸೊ ಎರಡು ಫಾರ್ಮುಲಾಸ್ ನಲ್ಲಿ ಯಾವ್ದನ್ನ ಬೇಕನ್ನೋ ಉಪಯೋಗಿಸ್ತಾ ಹೋಗ್ಬೋದು. ಸೊ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಅರ್ಥ ಮಾಡ್ಕೊಂತ ಹೋಗಿ. ಸೊ ಇಫ್ ದ ಹ್ಯಾವ್ ಗಿವನ್ ದಿ ಮಾಸ್ ಆಫ್ ದಿ ಅರ್ತ್ ಅಂಡ್ ರೇಡಿಯಸ್ ಆಫ್ ದಿ ಅರ್ತ್ ನ ಕೊಟ್ರೆ ಯು ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ. ಇಫ್ ದ ಹ್ಯಾವ್ ಗಿವನ್ ದಿ ಪ್ಲಾನೆಟ್ ನ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾಲ್ಯೂ ಕೊಟ್ರು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ. ಓಕೆ, ಅರ್ಥ ಆಗ್ತಿದಲ್ವಾ ಹೇಳ್ಕೊಡ್ತಾ ಇರೋದು? ಸೊ ಸಾರಿ, ಓಕೆ. ಸೊ ಈಗ ಇದಕ್ಕೆ ವ್ಯಾಲ್ಯೂನ ಡಿರೈವ್ ಮಾಡ್ತಾ ಬರೋಣ. ಸೊ ವಿ ಹ್ಯಾವ್ ಒನ್ ಇಕ್ವೇಶನ್ ಹಿಯರ್ ದಟ್ ಈಸ್ ಆಫ್ ವಿಇ ಇಸ್ ಈಕ್ವಲ್ ಟು ಏನ್ ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ 2GRE ಅಂತ ಇದೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ? ಇಟ್ ಈಸ್ ಆಫ್ 9.8 ಮೀಟರ್ ಪರ್ ಸೆಕೆಂಡ್. ಹೌದಾ, ಸೆಕೆಂಡ್ ಸ್ಕ್ವೇರ್ ಮಲ್ಟಿಪ್ಲೈಡ್ ಬೈ ವಾಟ್ ಈಸ್ ದ ವ್ಯಾಲ್ಯೂ ಆಫ್ RE? ಇಟ್ ಈಸ್ ಆಫ್ 6400 ಕಿಲೋಮೀಟರ್ ಅಂತ ವ್ಯಾಲ್ಯೂ ಹಾಕೊಂತ ಬರ್ತೀರಾ. ಓಕೆ, ಸೊ ಎಲ್ಲಾದ್ರೂ ಕ್ಯಾಲ್ಕುಲೇಟರ್ ಇದೆ ಅಂತ ಅನ್ಕೊಂತೀನಿ. ಸೊ ಈ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋಗಿ. ಏನು, 2 ಇಂಟು 9.8 ಇಂಟು ಈ 6400 ಅನ್ನ 6.4 ಇಂಟು 10 ಟು ದಿ ಪವರ್ 6 ಅಂತ ಬರ್ಕೊಂತೀನಿ. ಯಾಕೆ, ರೂಟ್ ಇಂದ ಸರ್ಟ್ಸ್ ನಾವು ಹೊರಗಡೆ ತೆಗಿಬೇಕು ಅಂತ ಹೇಳಿದ್ರೆ ಅದು ಈವನ್ ನಂಬರ್ಸ್ ಆಗಿರಬೇಕು. ಆಡ್ ನಂಬರ್ಸ್ ಆಗಿದ್ದು ಅಂತ ಹೇಳಿದ್ರೆ 10 ಟು ದಿ ಪವರ್ 3/2 ಅಂತ ಹಾಕೊಬೇಕಾಗತ್ತೆ. ಟು ದಿ ಪವರ್ 3/2 ಕ್ಯಾಲ್ಕುಲೇಟ್ ಮಾಡೋದಕ್ಕಾಗಲ್ಲ, ಲಾಗರಿಥಮ್ ಯೂಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಈಗ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು 2 ಇಂಟು 9.8 ಇಂಟು 6.4, ಅದಕ್ಕೆ ರೂಟ್ ನ ತೆಕ್ಕೊಳ್ಳಿ, ಮಲ್ಟಿಪ್ಲೈಡ್ ಬೈ 10 ಟು ದಿ ಪವರ್ 3 ಅಂತ ಬರ್ಕೊಂತೀನಿ. ಯಾಕೆ, ಸೊ ಸ್ಕ್ವೇರ್ ರೂಟ್ ಆಫ್ 10 ಟು ದಿ ಪವರ್ 6 ಅನ್ನ ಯು ಕ್ಯಾನ್ ರೈಟ್ ಇಟ್ ಆಸ್ 10 ಟು ದಿ ಪವರ್ 6/2 ಅಂತ ಬರೀಬಹುದು. ಸೊ ಈಗ ಏನ್ ವ್ಯಾಲ್ಯೂ ಬರುತ್ತೆ, 10 ಟು ದಿ ಪವರ್ 3 ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಸೊ ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ವ್ಯಾಲ್ಯೂ 10 ಟು ದಿ ಪವರ್ 3, ಸೊ ವಿಚ್ ಇಸ್ ಈಕ್ವಲ್ ಟು ಡ್ಯಾಶ್ ಕಿಲೋ ಮೀಟರ್ ಪರ್ ಸೆಕೆಂಡ್ ಅಂತ ನೀವು ಎಷ್ಟು ವ್ಯಾಲ್ಯೂ ಅಂತ ಹೇಳ್ತಾ ಬರಬೇಕು ನನಗೆ. ಹೇಳ್ತೀರಾ ಅಲ್ವಾ? ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಆಫ್ ಎ ಸ್ಯಾಟಲೈಟ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಎ ಸ್ಯಾಟಲೈಟ್? An object will revolves in the orbit around the planet due to its ಏನು gravitational force is called as a satellite ಅಂತ ಕರೀತಾ ಹೋಗ್ತೀವಿ. So we have two types of satellites, that is of natural satellite and another one is of artificial satellite. ಸೊ ಇದ್ರ ಬಗ್ಗೆ ಕೂಡ ಇನ್ ಡೀಟೇಲ್ ಸ್ಟಡಿ ಮುಂದಕ್ಕಿದೆ. ಸೊ ನಿಮಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಮೂನ್ ಈಸ್ ಎ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ದಿ ಅರ್ತ್ ಅಂಡ್ ಸ್ಪುಟ್ನಿಕ್ 1 ಆರ್ಯಭಟ ಇಟ್ ಈಸ್ ದಿ ಇಂಡಿಯಾಸ್ ಫಸ್ಟ್ ಸ್ಯಾಟಲೈಟ್ ಲಾಂಚ್ಡ್ ಬೈ ದಿ ಇಂಡಿಯಾ. ಹೌದಲ್ವಾ? ಸೊ ಅದು ಯಾವಾಗ ಅಂತ ಹೇಳಿದ್ರೆ ಏಪ್ರಿಲ್ 19, ಇಟ್ ಈಸ್ ಆಫ್ 1975 ನಲ್ಲಿ ಫಸ್ಟ್ ಸ್ಯಾಟಲೈಟ್ ನ ಲಾಂಚ್ ಮಾಡ್ತಾ ಹೋದ್ರು ಇಂಡಿಯಾ ಕಡೆಯಿಂದ. ಹೌದಲ್ವಾ? ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನ ನೋಡ್ತಾ ಬರೋಣ. ಯಾವ್ದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎನ್ ಆರ್ಬಿಟಲ್ ಸ್ಪೀಡ್ ಆರ್ ಆರ್ಬಿಟಲ್ ವೆಲಾಸಿಟಿ. ಓಕೆ, ಸೊ ಆರ್ಬಿಟಲ್ ವೆಲಾಸಿಟಿ ಹೋಗಿಂತ ಮುಂಚೆ ಸೊ ಲೆಟ್ ಅಸ್ ಅನಲೈಸ್ ದಿ ಪ್ರಿನ್ಸಿಪಲ್ ಆಫ್ ಲಾಂಚಿಂಗ್ ಎ ಸ್ಯಾಟಲೈಟ್. ಓಕೆ, ಸೊ ಆರ್ಬಿಟಲ್ ವೆಲಾಸಿಟಿನ ನೆಕ್ಸ್ಟ್ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಪ್ರಿನ್ಸಿಪಲ್ ಆಫ್ launching a satellite. Okay, so let us assume that there is a top building here. Okay, so ಒಂದು ಟಾಪ್ ಬಿಲ್ಡಿಂಗ್ ಇದೆ ಅಂತ ಅನ್ಕೊಂತ ಹೋಗೋಣ. ಸೊ ಟಾಪ್ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಆಬ್ಜೆಕ್ಟ್ ನ ಥ್ರೋ ಮಾಡ್ತೀನಿ. ಸೊ ಯೂಸಿಂಗ್ ಸಮ್ ವೆಲಾಸಿಟಿ. ಸೊ ವೆಲಾಸಿಟಿಯಿಂದ ಹಾರಿಜಾಂಟಲ್ ಆಗಿ ಥ್ರೋ ಮಾಡಿದಾಗ ವರ್ಟಿಕಲ್ ಆಗಿ ಥ್ರೋ ಮಾಡಿದಾಗ ಸೊ ಆ ಒಂದು ಆಬ್ಜೆಕ್ಟು ಸೊ ನೋಡಿ ಈ ರೀತಿ ಥ್ರೋ ಮಾಡ್ತೀನಿ. ಸೊ ಒಂದು ಆಬ್ಜೆಕ್ಟ್ ಎಲ್ಲಿಗೆ ಬೀಳುತ್ತೆ ಅಂತ ಹೇಳಿದ್ರೆ ಸರ್ಫೇಸ್ ಆಫ್ ದಿ ಅರ್ತ್ ಮೇಲೆ ಪಾಯಿಂಟ್ ಎ ಹತ್ರ ಬೀಳುತ್ತೆ ಅಂತ ಅನ್ಕೊಂತ ಹೋಗೋಣ. ಓಕೆನಾ? ಸೊ ನೆಕ್ಸ್ಟ್ ಮತ್ತೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ವೆಲಾಸಿಟಿ ಜಾಸ್ತಿ ಮಾಡಿಕೊಂಡು ಥ್ರೋ ಮಾಡ್ತೀನಿ. ಅಗೈನ್ ಇಟ್ ವಿಲ್ ಡ್ರಾಪ್ ಆನ್ ದ ಪಾಯಿಂಟ್ ಬಿ ಮೇಲೆ ಬಿತ್ತು ಅಂತ ಅನ್ಕೊಳ್ಳಿ. ಇನ್ನೂ ಸ್ವಲ್ಪ ವೆಲಾಸಿಟಿ ಜಾಸ್ತಿ ಮಾಡ್ತೀನಿ, ಅವಾಗ ಎಲ್ಲಿಗೆ ಬಿತ್ತು ಅಂದ್ರೆ ಸರ್ಫೇಸ್ ಆಫ್ ದಿ ಅರ್ತ್ ಪಾಯಿಂಟ್ ಸಿ ಮೇಲೆ ಬಿತ್ತು ಅಂತ ಅನ್ಕೊಳ್ಳೋಣ. ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದಾಗ ಅದಕ್ಕೆ ವಾಪಸ್ ಬೀಳ್ತಾ ಇದೆ, ಬಟ್ ಬೀಳೋದಕ್ಕೆ ಅರ್ತ್ ಸರ್ಫೇಸ್ ಕಾಣ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡುತ್ತೆ ಅದು ಈ ರೀತಿ ಹೋಗಿ ಇಟ್ ವಿಲ್ ಸ್ಟಾರ್ಟ್ ರೊಟೇಟಿಂಗ್ ಅರೌಂಡ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಸೊ ಇದನ್ನ ಏನಂತ ಕರಿಬೇಕು ಅಂತ ಹೇಳಿದ್ರೆ ನೀವು ಆ ಮ್ಯಾಕ್ಸಿಮಮ್ ವೆಲಾಸಿಟಿನ ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ಆರ್ಬಿಟಲ್ ವೆಲಾಸಿಟಿ ಅಂತ ಕರಿತಾ ಹೋಗ್ಬೇಕು. ಓಕೆನಾ? ಸೊ ಈಗ ಇನ್ನೊಂದ್ಸಲ ಅಬ್ಸರ್ವ್ ಮಾಡ್ಕೊಂತ ಬನ್ನಿ. ಸೊ ಫಸ್ಟ್
ಒಂದು ಆಬ್ಜೆಕ್ಟ್ನ ಸೊ ನಾನೀಗ ಯಾವ ರೀತಿ ಥ್ರೋ ಮಾಡ್ತೇನೆ ಅಂತ ಹೇಳಿದ್ರೆ ವರ್ಟಿಕಲ್ ಆಗಿ ಥ್ರೋ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆನಾ? ಸೊ ವರ್ಟಿಕಲ್ ಆಗಿ ಥ್ರೋ ಮಾಡಿದಾಗ ಫಸ್ಟ್ ಒಂದು ಆಬ್ಜೆಕ್ಟ್ ಇಲ್ಲಿಗೆ ಬಿತ್ತು, ಪಾಯಿಂಟ್ ಎಗೆ ಬಿತ್ತು, ಅದು ಇನಿಷಿಯಲ್ ವೆಲಾಸಿಟಿ. ಲೆಟ್ ಅಸ್ ಅಸ್ಯೂಮ್ ಇಟ್ ಆಸ್ v1 ಅನ್ನೋ ವೆಲಾಸಿಟಿ ಥ್ರೋ ಮಾಡಿದಾಗ ಪಾಯಿಂಟ್ ಎ ಹತ್ರ ಬಿತ್ತು ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಸೊ ಯಾವ ಪಾತ್ ನ ಟ್ರೇಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಪ್ಯಾರಾಬೋಲಿಕ್ ಪಾತ್ ನ ಟ್ರೇಸ್ ಮಾಡ್ತಾ ಹೋಗ್ತಾ ಇದೆ. ಓಕೆ, ಸೊ ನೋಡ್ಕೊಳ್ಳಿ ಈ ರೀತಿ ಪಾತ್ ಟ್ರೇಸ್, ಇದನ್ನ ಪ್ಯಾರಾಬೋಲಿಕ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಪ್ಯಾರಾಬೋಲಿಕ್ ಪಾತ್ ಅಂತ ಕರೀತಾ ಹೋಗ್ತೀವಿ. ಇನ್ನೂ ಸ್ವಲ್ಪ ಜಾಸ್ತಿ ವೆಲಾಸಿಟಿ ಥ್ರೋ ಮಾಡಿದೆ, ಅವಾಗ ಪಾಯಿಂಟ್ ಎಲ್ಲಿಗೆ ಹೋಗ್ಬಿತ್ತು, ಪಾಯಿಂಟ್ ಬಿಗ್ ಬಿತ್ತು. ಇನ್ನೂ ಸ್ವಲ್ಪ ಜಾಸ್ತಿ ವೆಲಾಸಿಟಿ ಕೊಟ್ಟೆ, ಪಾಯಿಂಟ್ ಸಿಗ್ ಬಿತ್ತು. ಇನ್ನೂ ಸ್ವಲ್ಪ ಜಾಸ್ತಿ ವೆಲಾಸಿಟಿ ಅಪ್ಲೈ ಮಾಡಿದಾಗ ಆ ವೆಲಾಸಿಟಿ ಅಂತ ಕರಿತೀವಿ ಅಂತ ಹೇಳಿದ್ರೆ ಆರ್ಬಿಟಲ್ ವೆಲಾಸಿಟಿ ಅಂತ ಕರಿತಾ ಹೋಗ್ತೀವಿ. ಅದಕ್ಕೆ ಅರ್ತ್ ಸರ್ಫೇಸ್ ಸಿಗ್ದಲೆ ಇನ್ಸ್ಟೆಡ್ ಆಗಿ ಅದ್ರ ಬದಲು ಏನ್ ಮಾಡ್ತಾ ಹೋಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ರೊಟೇಟಿಂಗ್ ಅರೌಂಡ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಆ ವೆಲಾಸಿಟಿ ಏನಂತ ಕರಿಬೇಕು ಅಂತ ಹೇಳಿದ್ರೆ ಆರ್ಬಿಟಲ್ ವೆಲಾಸಿಟಿ ಅಂತ ಕರಿತಾ ಹೋಗ್ತೀವಿ. Okay, so let us consider an object. So object ನ ಪ್ರಿನ್ಸಿಪಲ್ ಆಫ್ ಲಾಂಚಿಂಗ್ ಎ ಸ್ಯಾಟಲೈಟ್ ಅಂತ ಹೇಳ್ಬಿಟ್ಟು 3 ಮಾರ್ಕ್ಸ್ ಕೇಳ್ತಾ ಹೋಗ್ತಾನೆ. ಸೊ ಡಯಾಗ್ರಾಮ್ ನ ಹಾಕ್ತೀರಾ ಫಸ್ಟ್ ನೀವು. ಡಯಾಗ್ರಾಮ್ ಹಾಕಿ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಕನ್ಸಿಡರ್ ಎ ಟಾಲ್ ಟವರ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಲೆಟ್ ಅಸ್ ಆಬ್ಜೆಕ್ಟ್ ಥ್ರೋನ್ ಸಾರಿ ಇಟ್ ಈಸ್ ಆಫ್ ಹಾರಿಜಾಂಟಲಿ ಫ್ರಮ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಸೊ ಹಾರಿಜಾಂಟಲಿ ಸರ್ಫೇಸ್ ಆಫ್ ದಿ ಅರ್ತ್ ಅಲ್ಲ, ಹಾರಿಜಾಂಟಲಿ ಫ್ರಮ್ ದಿ ಟಾಪ್ ಆಫ್ ದಿ ಟವರ್. So let us assume that it is of an initial velocity v1, therefore it will drop on the surface of the earth at the point A tracing the parabolic path. As the velocity is increased, again the object will drop on the surface of the earth at a point B and C tracing the parabolic path. As the velocity is increased to ಎಲ್ಲಿಗೆ ಅಂತ ಹೇಳಿದ್ರೆ ಆರ್ಬಿಟಲ್ ವೆಲಾಸಿಟಿ, the object will miss the surface of the earth. Instead it will start rotating around the surface of the earth. So ಆ ಒಂದು ವೆಲಾಸಿಟಿ ಅಂತ ಕರಿಬೇಕು ನೀವು, ಆರ್ಬಿಟಲ್ ವೆಲಾಸಿಟಿ ಅಂತ ಕರಿತಾ ಹೋಗಬೇಕು. ಸೊ ಈಗ ಬರೋಣ ಎಕ್ಸಾಕ್ಟ್ ಡೆಫಿನಿಷನ್ ಆಫ್ ಎನ್ ಆರ್ಬಿಟಲ್ ವೆಲಾಸಿಟಿ ಆಫ್ ಎ ಆರ್ಬಿಟಲ್ ಸ್ಪೀಡ್. So the horizontal velocity ಏನಕ್ಕೆ ಬೇಕಾಗಿರೋದು, with which a satellite must be projected. So ಯಾವ ರೀತಿ ಪ್ರೊಜೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಫ್ರಮ್ ದಿ ಪಾಯಿಂಟ್ above the surface of the earth, so that it will revolve in the circular orbit of the earth. ಅದನ್ನ ಅಂತ ಕರಿಬೇಕು ನೀವು, ಆರ್ಬಿಟಲ್ ಸ್ಪೀಡ್ ಅಂತ ಕರಿತಾ ಹೋಗಬೇಕು. Okay, the horizontal velocity with which a satellite must be projected from the point above the earth's surface, so that it revolves in the circular orbit of the earth. ಅದನ್ನ ಅಂತ ಕರಿಬೇಕು ನೀವು, ಆರ್ಬಿಟಲ್ ಸ್ಪೀಡ್ ಅಂತ ಕರಿತಾ ಹೋಗಬೇಕು ಅಥವಾ ಆರ್ಬಿಟಲ್ ವೆಲಾಸಿಟಿ ಅಂತ ಕರಿತಾ ಹೋಗಬೇಕು. ಅಥವಾ ಇನ್ನೊಂದು ಡೆಫಿನಿಷನ್ ಯಾವ ರೀತಿ ಹೇಳ್ಬೋದು ಅಂತ ಹೇಳಿದ್ರೆ, ದಿ ವೆಲಾಸಿಟಿ ರಿಕ್ವೈರ್ಡ್, ಯಾರಿಂದ ರಿಕ್ವೈರ್ಡ್ ಆಗೋದು ಅಂತ ಹೇಳಿದ್ರೆ ಬೈ ದಿ ಸ್ಯಾಟಲೈಟ್. ದಿ ವೆಲಾಸಿಟಿ ರಿಕ್ವೈರ್ಡ್ ಬೈ ದಿ ಸ್ಯಾಟಲೈಟ್ ಟು ಪುಟ್ into its own orbit, ಅದನ್ನ ಅಂತ ಕರಿತೀರ ನೀವು, ಆರ್ಬಿಟಲ್ ವೆಲಾಸಿಟಿ ಅಥವಾ ಆರ್ಬಿಟಲ್ ಸ್ಪೀಡ್ ಅಂತ ಕರಿತಾ ಹೋಗಬೇಕು. ಅಂಡ್ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ v0 ಇಂದ ರೆಪ್ರೆಸೆಂಟ್ ಮಾಡ್ಕೊಂತ ಬರ್ತೀವಿ. ಓಕೆನಾ? ಸೊ ಈಗ ಮತ್ತೆ ಇನ್ನೊಂದ್ಸಲ ಅದನ್ನ ಎಕ್ಸ್ಪ್ಲೈನ್ ಮಾಡಾ ಹೋಗ್ತೀನಿ, ಅಬ್ಸರ್ವ್ ಮಾಡ್ಕೊಂತ ಬನ್ನಿ. ಸೊ ಒಂದು ಲೆಟ್ ಅಸ್ ಅಸ್ಯೂಮ್ ದಟ್ ಇಟ್ ಈಸ್ ಆಫ್ ಎನ್ ಅರ್ತ್ ಸರ್ಫೇಸ್ ಅಂತ ಅನ್ಕೊಂತ ಹೋಗೋಣ. ಓಕೆ, ಸೊ ಈ ಒಂದು ಅರ್ತ್ ಸರ್ಫೇಸ್ ನಲ್ಲಿ ಈ ಪಾಯಿಂಟ್ ಅಲ್ಲಿ ಏನ್ ರಿವಾಲ್ವ್ ಆಗ್ತಿದೆ ಅಂತ ಹೇಳಿದ್ರೆ ಸ್ಯಾಟಲೈಟ್ ರಿವಾಲ್ವ್ ಆಗ್ತಿದೆ. ಯಾವ ಆರ್ಬಿಟಲ್ ರಿವಾಲ್ವ್ ಆಗ್ತಿದೆ ಅಂತ ತಗೊಬೇಕು, ಸರ್ಕ್ಯುಲರ್ ಪಾತ್ ಟ್ರೇಸ್ ಆಗ್ತಿದೆ ಅಂತ ತಗೊಂತ ಹೋಗ್ಬೇಕು. ಈ ಸರ್ಕ್ಯುಲರ್ ಪಾತ್ ಟ್ರೇಸ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿರುವಂತ ಒಂದು ಫೋರ್ಸ್ ನ ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ಸೆಂಟ್ರಿಪೀಟಲ್ ಫೋರ್ಸ್ ಅಂತ ಕರಿತಾ ಹೋಗ್ತೀರಾ. ಯಾವ ಫೋರ್ಸ್ ಅಂತ ಕರಿತೀರಾ ನೀವು? ಸೆಂಟ್ರಿಪೀಟಲ್ ಫೋರ್ಸ್, ಹೌದಲ್ವಾ? ಸೊ ಈ ಒಂದು ಸೆಂಟ್ರಿಪಿಟಲ್ ಫೋರ್ಸ್ ನ ವಿಚ್ ಇಸ್ ರೆಪ್ರೆಸೆಂಟೆಡ್ ಬೈ CF. ಸೊ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿದೆ, ಆ ಒಂದು ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ, ಸೆಂಟ್ರಿಪಿಟಲ್ ಫೋರ್ಸ್ ನ ಪ್ರೊವೈಡ್ ಮಾಡುತ್ತೆ. ಅವಾಗ ಮಾತ್ರ ಆ ಒಂದು ಆಬ್ಜೆಕ್ಟ್ ಯಾವ ರೀತಿ ರೊಟೇಟ್ ಆಗ್ತಾ ಹೋಗ್ಬೇಕು, ಸರ್ಕ್ಯುಲರ್ ಪಾತ್ ನ ಟ್ರೇಸ್ ಮಾಡ್ಕೊಂತ ಹೋಗ್ಬೇಕು. ಸರ್ಕ್ಯುಲರ್ ಪಾತ್ ಟ್ರೇಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಆಬ್ಜೆಕ್ಟ್ ಇನ್ನೊಂದ್ ಕಡೆಗೆ ಮೂವ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿರುವಂತ ವೆಲಾಸಿಟಿನ ಎಂತ ಕರಿಬೇಕು ನೀವು, ಆರ್ಬಿಟಲ್ ವೆಲಾಸಿಟಿ ಅಂತ ಕರಿತಾ ಹೋಗ್ಬೇಕು.
ಓಕೆನಾ. ವೆನೆವರ್ ದಿಸ್ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಈಕ್ವಲ್ ಟು ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಈಕ್ವಲ್ ಟು ಆರ್ಬಿಟಲ್ ವೆಲಾಸಿಟಿ, ಆವಾಗ ಮಾತ್ರ ಆ ಒಂದು ಸ್ಯಾಟಲೈಟು ಎಕ್ಸಾಕ್ಟ್ ಆಗಿ ಏನ ಟ್ರೇಸ್ ಮಾಡ್ತಾ ಹೋಗುತ್ತೆ, ಸರ್ಕ್ಯುಲರ್ ಪಾತ್ ನ ಟ್ರೇಸ್ ಮಾಡ್ಕೊಂತ ಬರುತ್ತೆ. ಓಕೆನಾ. ಈಗ ಡಿರೈವೇಶನ್ ಅಂದ್ರೆ ಎಕ್ಸ್ಪ್ರೆಷನ್ ಫಾರ್ ದಿ ಆರ್ಬಿಟಲ್ ವೆಲಾಸಿಟಿ ಆಫ್ ದಿ ಸ್ಯಾಟಲೈಟ್ ರಿವಾಲ್ವಿಂಗ್ ಅರೌಂಡ್ ದಿ ಅರ್ತ್ ಬಗ್ಗೆ ನೋಡ್ತಾ ಹೋಗೋಣ. ಕನ್ಸಿಡರ್ ಅನ್ ಅರ್ತ್ ಹ್ಯಾವಿಂಗ್ having a mass me and radius is of re. A satellite of mass small letter m revolving in the circular orbit of radius r at a height h above the surface of the earth. For circular motion ಏನಾಗಬೇಕು, necessary centripetal force is provided by the ಯಾವುದರಿಂದ, gravitational force of attraction on the satellite due to ಯಾವುದರಿಂದ ಅಂತ ಹೇಳಿದ್ರೆ earth ಹೇಳ್ಬೋದಲ್ವಾ. therefore centripetal force is equal to gravitational force where centripetal force is given by mv0 square divided by r. so radius of the earth ಮತ್ತೆ height h ಇರೋದ್ರಿಂದ ಸೊ ಇದನ್ನ r plus h ಅಂತ ಬರಿತಾ ಹೋಗ್ತೀರಾ. ಹಾಗೆ gravitational force gme into m divided by re plus h ಅಂತ ಹಾಕೊಂತ ಬರಬೇಕು. ಹೌದಲ್ವಾ, ನೋಡ್ಕೊಳ್ಳಿ. ಸೊ ಫಸ್ಟ್ ಇದು ಸರ್ಫೇಸ್ ಆಫ್ ದಿ ಅರ್ತ್, ಡಿಸ್ಟೆನ್ಸ್ ಇಸ್ ಆಫ್ ಅಂತ ಹಾಕೊಬೇಕು, ಆರ್ ಇ ಅಂತ ಹಾಕೊಬೇಕು. ಸೊ ಸ್ಯಾಟಲೈಟ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ, ಹೆಚ್ ಅನ್ನೋ ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ಈ ಪಾಯಿಂಟ್ ಗೆ ಮತ್ತೆ ಈ ಪಾಯಿಂಟ್ ಗೆ ಡಿಸ್ಟೆನ್ಸ್ ಎಷ್ಟಾಯ್ತು, ಇಟ್ ಈಸ್ ಆಫ್ ಆರ್ ಇ ಪ್ಲಸ್ ಹೆಚ್ ಆಗಿರೋದ್ರಿಂದ ಇಲ್ಲೂ ಕೂಡ ಏನಂತ ಬರ್ಕೊಂತೀರಾ, ಆರ್ ಇ ಪ್ಲಸ್ ಹೆಚ್ ಅಂತ ಬರ್ಕೊಂತ ಹೋಗ್ಬೇಕು. ಈಗ ಏನ್ ಕ್ಯಾನ್ಸಲ್ ಆಗುತ್ತೆ, ಮಾಸ್ ಮತ್ತೆ ಮಾಸ್ ಏನಾಗ್ತಾ ಹೋಗ್ಬೇಕು, ಕ್ಯಾನ್ಸಲ್ ಆಗ್ಬೇಕು. ಹಾಗೆ ಆರ್ ಇ ಪ್ಲಸ್ ಹೆಚ್ ಮತ್ತೆ ಒಂದು ಆರ್ ಇ ಪ್ಲಸ್ ಹೆಚ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಇನ್ನೊಂದು ಉಳ್ಕೊಳೋದು ಬರೀ ಆರ್ ಇ ಪ್ಲಸ್ ಹೆಚ್ ಮಾತ್ರ, ಜಿ ಎಂ ಇ ಡಿವೈಡ್ ಬೈ ಆರ್ ಇ ಪ್ಲಸ್ ಹೆಚ್ ಉಳ್ಕೊಂತು. therefore ವಿ ನಾಟ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಜಿ ಎಂ ಇ ಡಿವೈಡೆಡ್ ಬೈ ಆರ್ ಇ ಪ್ಲಸ್ ಹೆಚ್ ಉಳ್ಕೊಂತ ಬರುತ್ತೆ. ಸೊ ದಿಸ್ ಇಸ್ ದಿ ಫಾರ್ಮುಲಾ ಫಾರ್ ಯಾವುದಕ್ಕೆ, ಆರ್ಬಿಟಲ್ ವೆಲಾಸಿಟಿಗೆ ಫಾರ್ಮುಲಾ ಬರ್ತಾ ಹೋಗುತ್ತೆ. So next v0 is equal to g into me divided by re plus h ಅಂತ ನೋಡ್ತಾ ಹೋದ್ರಿ ಅಲ್ಲಿ, where on what factors that it depends ಅಂತ ಹೇಳಿದ್ರೆ it will depends on the mass of the earth, radius of the earth and height of the satellite above the surface of the earth. ಈ ಮೂರು ಕ್ವಾಂಟಿಟೀಸ್ ಮೇಲೆ ಏನ್ ಡಿಪೆಂಡ್ ಆಗ್ತಾ ಹೋಗುತ್ತೆ, ಆರ್ಬಿಟಲ್ ಸ್ಪೀಡ್ ಅಥವಾ ಆರ್ಬಿಟಲ್ ವೆಲಾಸಿಟಿ ಡಿಪೆಂಡ್ ಆಗ್ತಾ ಹೋಗುತ್ತೆ. ನೆನಪಲ್ಲಿರುತ್ತೆ ಅಲ್ವಾ. ಓಕೆ ರೈಟ್. ಸೊ ಇಫ್ ಯು ಹ್ಯಾವ್ okay, period of revolution of the satellite. So period of revolution of the satellite ನ ಡೆಫಿನಿಷನ್ ಮಾತ್ರ ನೋಡೋಣ. ಇದು ಡಿರೈವೇಶನ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಬ್ಸರ್ವ್ ಮಾಡ್ಕೊಂತ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡ್ತಾ ಬರೋಣ. ಸೊ ಪೀರಿಯಡ್ ಆಫ್ ರೆವಲ್ಯೂಷನ್ ಆಫ್ ಸ್ಯಾಟಲೈಟ್ ನ ಡೆಫಿನಿಷನ್ ಬಂದು, ದಿ ಟೈಮ್ ಟೇಕನ್ ಬೈ ದಿ ಸ್ಯಾಟಲೈಟ್ ಟು ಕಂಪ್ಲೀಟ್ ಒನ್ ರೆವಲ್ಯೂಷನ್ ಇಸ್ ಕಾಲ್ಡ್ ಪೀರಿಯಡ್ ಆರ್ ಪೀರಿಯಾಡಿಕ್ ಟೈಮ್ ಅಂತ ಕರಿತಾ ಬರ್ತೀವಿ. ನೋಡಿ, ದಿಸ್ ಇಸ್ ಆಫ್ ಅನ್ ಇನಿಷಿಯಲ್ ಟೈಮ್. ಸೊ ಈ ಪಾಯಿಂಟ್ ಇಂದ ಸೊ ನೆಕ್ಸ್ಟ್ ಪಾಯಿಂಟ್ ಗೆ ಬರ್ತಾ ಹೋಗ್ಬೇಕು. ಅದೀಗ ಅಬ್ಸರ್ವ್ ಮಾಡ್ಕೊಳ್ಳಿ. ಈಗ ಸೊ ದಿಸ್ ಇಸ್ ಆಫ್ ಅನ್ ಆರ್ಬಿಟ್ ಆಫ್ ದಿ ಸ್ಯಾಟಲೈಟ್. ಆ ಒಂದು ಆರ್ಬಿಟ್ ಆಫ್ ದಿ ಸ್ಯಾಟಲೈಟ್ ಒಂದು ಜಾಗದಿಂದ ಮತ್ತೆ ಅದೇ ಜಾಗಕ್ಕೆ ಬರೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ಅದನ್ನ ನಾವೇಂತ ಕರಿತೀವಿ, ಪೀರಿಯಡ್ ಆಫ್ ರೆವಲ್ಯೂಷನ್ ಆಫ್ ಎ ಸ್ಯಾಟಲೈಟ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಾಗ್ತಿದೆ ಅಲ್ವಾ. ದಿ ಟೈಮ್ ಟೇಕನ್ ಬೈ ದಿ ಸ್ಯಾಟಲೈಟ್ ಟು ಕಂಪ್ಲೀಟ್ ಒನ್ ರೆವಲ್ಯೂಷನ್ ಈಸ್ ಕಾಲ್ಡ್ ಇಟ್ಸ್ ಪೀರಿಯಡ್ ಆರ್ ಪೀರಿಯಾಡಿಕ್ ಟೈಮ್ ವಿಚ್ ಇಸ್ ರೆಪ್ರೆಸೆಂಟೆಡ್ ಬೈ, ಏನ್ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ಸ್ ಕ್ಯಾಪಿಟಲ್ ಲೆಟರ್ ಟಿ ಇಂದ ರೆಪ್ರೆಸೆಂಟ್ ಮಾಡ್ಕೊಂತ ಬರ್ತೀವಿ. ಓಕೆ, ಸೊ ಇದು ಡಿರೈವೇಶನ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಬ್ಸರ್ವ್ ಮಾಡ್ಕೊಂತ ಬರೋಣ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಆನ್ ದಿಸ್ ಒನ್ ಯು ಕ್ಯಾನ್ ಆಸ್ಕ್ ಮಿ ನೌ.